ಹಾಯ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗಳಿಗೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏಪ್ರಿಲ್ 2026 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಮೋಸ್ಟ್ ಆಫ್ ದ ಮ್ಯಾಗಝೀನ್ ಅಲ್ಲಿ ಇರತಕ್ಕಂತ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಕ್ವಶನ್ಸ್ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲವೂ ಕೂಡ ನಿಮಗೆ ಟಾಪ್ ಟೋಟಲ್ ಆಗಿ 100 ಪ್ರಶ್ನೆಗಳು ಇಲ್ಲಿ ಒಂದು ಮ್ಯಾಗಝೀನ್ಸ್ ಅಲ್ಲಿ ಸಿಗ್ತವೆ. ಸಾರಿ, ಇಲ್ಲಿ ಮ್ಯಾಗಝೀನ್ಸ್ ಅಲ್ಲ, ನಮ್ಮ ಒಂದು ತರಗತಿಯಲ್ಲಿ ಸಿಗ್ತವೆ. ಮತ್ತೆ ಇಲ್ಲಿ ಈ ಒಂದು ತರಗತಿಯ ಒಂದು PDF ಬೇಕು ಅಂತ ಅಂದ್ರೆ ನಿಮಗೆ ಯಾವ ರೀತಿ ಪಡ್ಕೋಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೇನೆ, ಅದನ್ನ ನೋಡ್ಕೊಳ್ತಾ ಹೋಗಿ. 360 ಆಂಗಲ್ ಅಲ್ಲಿ ನಿಮಗೆ ವಿಶ್ಲೇಷಣೆ ಕೂಡ ಈ ಒಂದು ತರಗತಿಯಲ್ಲಿ ನಿಮಗೆ ಸಿಗ್ತದೆ. ನೋಡ್ಕೊಳ್ತಾ ಹೋಗಿ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಇಮೇಲ್ ವಿಳಾಸ ಉದ್ಯೋಗ್ ಜೀವನ್ 12@gmail.com ಅಂತಕ್ಕಂಥ ಒಂದು ಇಮೇಲ್ ವಿಳಾಸವನ್ನು ಒಂದ್ ಕಡೆ ಬರ್ಕೊಳ್ಳಿ. ಮುಂದೆ ನೀವು ನಮ್ಮ ಒಂದು ತರಗತಿಯ PDF ಹೇಗೆ ಪಡ್ಕೋಬೇಕು ಅಂತ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ, ಅಲ್ಲಿ ನೀವು ನೋಡ್ಕೊಳ್ತಾ ಹೋಗಬಹುದು. ಈಗ ಮೊದಲನೇದಾಗಿ ಈ ಒಂದು ಏಪ್ರಿಲ್ 2026 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ಅದರ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ಬರ್ತಕ್ಕಂತ ಎಲ್ಲಾ ತರಗತಿಯ ಒಂದು ವಿಡಿಯೋಗಳು ನಿಮಗೆ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಆಗಿ ನಿಮ್ಮ ಒಂದು ಕೈಗೆ ಸಿಗ್ತದೆ. ಅದಕ್ಕಾಗಿ ನೀವು ಈ ಒಂದು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಮೊದಲನೇದಾಗಿ ಅವಾರ್ಡ್ಸ್ ಮತ್ತು ಹಾನರ್ಸ್ ಅಂತ ನಾವು ಕರಿತೇವೆ. ನಾವು ಪ್ರಶಸ್ತಿಗಳನ್ನ ಮೊದಲು ನೋಡ್ಕೊಂಡ್ಬಿಡೋಣ, ಯಾಕೆಂದ್ರೆ ಇವು ಮೇನ್ ಇಂಪಾರ್ಟೆಂಟ್ ಇವು. ಅದಕ್ಕಾಗಿ ಮೊದಲೇ ತೆಗೆದುಕೊಂಡು ಬಂದ್ಬಿಟ್ಟಿದ್ದೇನೆ. ಇದಾದ ಬಳಿಕ ನಾವು ಸಂಪೂರ್ಣವಾಗಿ ತರಗತಿಗಳನ್ನ ಶುರು ಮಾಡ್ಕೊತಾ ಹೋಗೋಣ. ನೋಡಿ, ಏಪ್ರಿಲ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 98ನೇ ಒಂದು ಆಸ್ಕರ್ ಪ್ರಶಸ್ತಿ. ಆಸ್ಕರ್ 2026 ಅಂತ ಕೊಟ್ಟಿದ್ದಾರೆ. ಆಸ್ಕರ್ ಅವಾರ್ಡ್ಸ್ ಅಂತ. ಇದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂತಕ್ಕಂತ ಒಂದು ಮೂವಿ. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂತಕ್ಕಂತ ಒಂದು ಮೂವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಕೊಟ್ಟಿದ್ದೇನೆ, ನೋಡಬಹುದು. ಈ ಒಂದು ಚಿತ್ರಕ್ಕೆ ಅಥವಾ ಈ ಒಂದು ಮೂವಿಗೆ ಅತ್ಯುತ್ತಮ ಚಿತ್ರ ಮತ್ತು ಪಾಲ್ ಥಾಮಸ್ ಆಂಡರ್ಸನ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಲಭಿಸಿದೆ ಅಂತ. ನೋಡಿ, 98ನೇ ಆಸ್ಕರ್ ಪ್ರಶಸ್ತಿಯ ಅತ್ಯುತ್ತಮ ಚಿತ್ರ ಯಾವುದಪ್ಪ ಅಂತ ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂತಕ್ಕಂತ ಚಿತ್ರ. ಅದರ ಒಂದು ಏನು ನಿರ್ದೇಶಕ ಯಾರಪ್ಪ ಅಂತ ಅಂದ್ರೆ ಪಾಲ್ ಥಾಮಸ್ ಆಂಡರ್ಸನ್ ಎಂತಕ್ಕಂಥವ್ರು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪಾಲ್ ಥಾಮಸ್ ಆಂಡರ್ಸನ್ ಎಂತಕ್ಕಂಥವರಿಗೆ ಈ ಒಂದು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಕೊಟ್ಟು ಗೌರವ ಇಲ್ಲಿ ಲಭಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. 98ನೇ ಒಂದು ಆಸ್ಕರ್ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಬರಬಹುದು. ಓಕೆ, ನಮ್ಮ ಮೊದಲನೇ ಒಂದು ಆಯ್ತು. ನೆಕ್ಸ್ಟ್ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ 2025 ಅಂತ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪ್ರಸಿದ್ಧ ತಮಿಳು ಬರಹಗಾರ ಮತ್ತು ಸಾಹಿತಿ ಯಾರಪ್ಪ ಅಂತ ಅಂದ್ರೆ ವೈರಮುತ್ತು ಎಂತಕ್ಕಂಥವರಿಗೆ ಈ ಒಂದು ಅತ್ಯುನ್ನತ ಸಾಹಿತ್ಯ ಗೌರವ ಸಂದಿದೆ. ಯಾವ್ದಪ್ಪ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಇಲ್ಲಿ ಸಂದಿದೆ ವೈರಮುತ್ತು ಅವರಿಗೆ. ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಕನ್ನಡ ಒಂದು ಭಾಷೆಗೆ ಅಥವಾ ಕರ್ನಾಟಕದ ಒಂದು ಏನು ಸಾಹಿತಿ ಅಥವಾ ಕವಿಗಳಿಗೆ ಟೋಟಲ್ ಆಗಿ ಎಷ್ಟು ಏನು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಮೂರನೇ ಒಂದು ಪಾಯಿಂಟ್ ನೋಡಿ, ಸರಸ್ವತಿ ಸಮ್ಮಾನ್ ಅವಾರ್ಡ್ ಅಂತ. ಇದು ಕೂಡ 2025 ಒಂದು ಪ್ರಶಸ್ತಿಯಾಗಿದೆ. ಹೆಸರಾಂತ ಲೇಖಕ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅವರಿಗೆ, ನೋಡಿ, ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅಂತಕ್ಕಂಥವರಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ಎಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ ಅಂತ. ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಪಕ್ಕಾ ಪ್ರಶ್ನೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ನಿಮ್ಮ ಒಂದು ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಎಲ್ಲಾ ಪರೀಕ್ಷೆಗಳಿಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡಿ, ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ ಅಂತ. ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026 ಅಂತ ಕೊಟ್ಟಿದ್ದಾರೆ. ಖ್ಯಾತ ಇತಿಹಾಸಕಾರ ವಿಲಿಯಂ ಡಾಲಿರಿಂಪಲ್ ಎಂತಕ್ಕಂಥವರಿಗೆ ತಮ್ಮ ದಿ ಗೋಲ್ಡನ್ ರೋಡ್ ಪುಸ್ತಕಕ್ಕಾಗಿ, ನೋಡಿ ಯಾವ ಪುಸ್ತಕ, ತಮ್ಮ ಒಂದು ದ ಗೋಲ್ಡನ್ ರೋಡ್ ಎಂತಕ್ಕಂಥ ಒಂದು ಪುಸ್ತಕಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026 ಅಂತ ಕರಿತೇವೆ. ಯಾರಪ್ಪ ಅಂತಂದ್ರೆ ವಿಲಿಯಂ ಡಾಲಿರಿಂಪಲ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ವಿಲಿಯಂ ಡಾಲಿರಿಂಪಲ್ ಬುಕ್ ಯಾವುದು? ದ ಗೋಲ್ಡನ್ ರೋಡ್ ಎಂತಕ್ಕಂಥ ಒಂದು ಪುಸ್ತಕ. ಇವು ಮೂರು ಕೂಡ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ BCCI ನಮನ್ ಎಂತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಶುಭಮನ್ ಗಿಲ್ ಅವರಿಗೆ ಪುರುಷ ಮತ್ತು ಸ್ಮೃತಿ ಮಂದಾನ ಅವರಿಗೆ ಮಹಿಳಾ ಒಂದು ಇದರಲ್ಲಿ ವರ್ಷದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಅಥವಾ ಪಾಲಿ ಉಮ್ರಿಗಾರ್ ಅವಾರ್ಡ್ ಅಂತ ಕರಿತೇವೆ, ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅವಾರ್ಡ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಕೆಟ್ ಅವಾರ್ಡ್ ಅಂತ ಕರಿತೇವೆ. ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ಪುರುಷರಲ್ಲಿ ಯಾರು? ಶುಭಮನ್ ಗಿಲ್ ಅವರು. ನೆಕ್ಸ್ಟ್ ಮಹಿಳೆಯರಲ್ಲಿ ಯಾರು? ಸ್ಮೃತಿ ಮಂದಾನ ಅವರು. ವೆರಿ ವೆರಿ ಇಂಪಾರ್ಟೆಂಟ್. ಇಬ್ರು ಕೂಡ ಮಹಿಳಾ ಒಂದು ಕ್ಯಾಟಗರಿಯಲ್ಲಿ ಸ್ಮೃತಿ ಮಂದಾನ, ಪುರುಷರಲ್ಲಿ ಶುಭಮನ್ ಗಿಲ್. ಓಕೆನಾ.
ಅದೇ ರೀತಿ ಅಬೆಲ್ ಪುರಸ್ಕಾರ ಅಂತ ಕೊಟ್ಟಿದ್ದಾರೆ. ಅಬೆಲ್ ಪ್ರಶಸ್ತಿಗಳು 2026. ಗಣಿತಶಾಸ್ತ್ರದ ನೊಬೆಲ್ ಎಂದೇ ಇದನ್ನ ಕರೀತಾರೆ, ಅಬೆಲ್ ಪುರಸ್ಕಾರವನ್ನ. ಈ ಒಂದು ಪ್ರಶಸ್ತಿಯನ್ನು ಜಪಾನಿನ ಗಣಿತಜ್ಞ ಯಾರಪ್ಪ ಅಂತಂದ್ರೆ ಮಸಾಕಿ ಕಾಶಿವರ ಎಂಬತಕ್ಕಂಥವ್ರು ನೋಡಿ, ಮಸಾಕಿ ಕಾಶಿವರ ಎಂಬತಕ್ಕಂಥವ್ರಿಗೆ ನೀಡಿ ಗೌರವಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್, ಮಸಾಕಿ ಕಾಶಿವರ ಎಂಬತಕ್ಕಂಥವ್ರಿಗೆ ಕೊಟ್ಟು ಗೌರವಿಸಲಾಗಿದೆ. ಯಾವ ಪ್ರಶಸ್ತಿಯಪ್ಪ ಅಂತ ಅಂದ್ರೆ ಅಬೆಲ್ ಪ್ರಶಸ್ತಿ ಅಂತ. ಓಕೆನಾ. ಮೊದಲನೇ ಒಂದು ಸ್ಲೈಡ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಅರ್ಥ ಆಯ್ತು ಅಂತ ಅಂದ್ರೆ ಅರ್ಥ ಆಯ್ತು ಅಂತ ಹೇಳಿ, ಆಗ್ಲಿಲ್ಲ ಅಂತಂದ್ರೆ ಆಗ್ಲಿಲ್ಲ ಅಂತ ಕಾಮೆಂಟ್ ಮಾಡಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಕೂಡ ಏನ್ ಮಾಡ್ತೇವೆ ಅಂತ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡ್ಕೊಳ್ತೇವೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳು ಈ ಒಂದು ಮೊದಲನೇ ಒಂದು ಸ್ಲೈಡ್ ನಲ್ಲಿ ಕೊಟ್ಟಿದ್ದೇನೆ. ಓಕೆನಾ. ನೆಕ್ಸ್ಟ್ ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಜಲ ಸಂಪನ್ಮೂಲ ನಿರ್ವಹಣೆಯಲ್ಲಿ ಸಾಧನೆಗಾಗಿ ಹೈಡ್ರೋಲಜಿಸ್ಟ್ ಕಾವೇ ಮದಾನಿ ಅಂತಕ್ಕಂಥವ್ರು ನೋಡಿ, ತುಂಬಾ ಇಂಪಾರ್ಟೆಂಟ್, ಕಾವೇ ಮದಾನಿ ಅಂತಕ್ಕಂಥವ್ರಿಗೆ ಈ ಒಂದು ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಅಥವಾ ಸ್ಟಾಕ್ ಹೋಮ್ ಏನು ಜಲ ಪುರಸ್ಕಾರ ಅಂತಾನೆ ಕರಿತೇವೆ, ಇದನ್ನ ಇವರಿಗೆ ಕೊಟ್ಟಿದ್ದಾರೆ. ಕಾವೇ ಮದಾನಿ ಅಂತಕ್ಕಂಥವ್ರು ತುಂಬಾ ತುಂಬಾ ಇಂಪಾರ್ಟೆಂಟ್ ಇವರು. ನೆಕ್ಸ್ಟ್ ಅದೇ ರೀತಿ ನೋಡಿ, ಪದ್ಮ ಪ್ರಶಸ್ತಿಗಳು ಅಂತ ಕೊಟ್ಟಿದ್ದಾರೆ 2026ರಲ್ಲಿ. ಟೋಟಲ್ ಆಗಿ 2026ರಲ್ಲಿ ರಾಷ್ಟ್ರಪತಿಗಳು ಯಾರಪ್ಪ ಪದ್ಮ ಪ್ರಶಸ್ತಿಗಳನ್ನ ಇದು ಕೊಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು ಇದನ್ನ ಕೊಡ್ತಾರೆ. ಒಟ್ಟು 2026ರಲ್ಲಿ 131 ಪದ್ಮ ಪುರಸ್ಕಾರಗಳನ್ನ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಅಂತಕ್ಕಂಥವ್ರು ತುಂಬಾ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕದವರು ಕೂಡ ಒಬ್ಬರಾಗಿದ್ದಾರೆ. ಶತಾವಧಾನಿ ಆರ್ ಗಣೇಶ್ ಅಂತಕ್ಕಂಥವ್ರು ಆರ್ಟ್ ಅಥವಾ ಕಲೆ ಅಂತ ಕರಿತೇವೆ, ಇದನ್ನ ಆರ್ಟ್ಸ್ ಅಂತ ಕರಿತೇವೆ, ARTS, ಆರ್ಟ್ಸ್ ಅವರಿಗೆ ಪದ್ಮಭೂಷಣ ಮತ್ತು ಅಂಕೇಗೌಡ ಎಂತಕ್ಕಂಥವ್ರು ಸಮಾಜ ಸೇವೆ, ಸೋಷಿಯಲ್ ಸರ್ವಿಸ್ ಅಂತ, ಸೋಷಿಯಲ್ ಇಂಗ್ಲಿಷ್ ನಲ್ಲಿ ಸೋಷಿಯಲ್ ಸರ್ವಿಸ್ ಅಂತ, ಇವರಿಗೆ ಪದ್ಮಶ್ರೀ ಲಭಿಸಿದೆ. ಯಾರಪ್ಪ ಅಂತಂದ್ರೆ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ, ಅಂಕೇಗೌಡ ಎಂತಕ್ಕಂಥವ್ರಿಗೆ ಪದ್ಮಶ್ರೀ. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್, ಕರ್ನಾಟಕದವರು ಇಬ್ರು ಕೂಡ. ಟೋಟಲ್ ಆಗಿ ಪದ್ಮ ಪ್ರಶಸ್ತಿಗಳು ಎಷ್ಟಾಗಿದ್ದಾವೆ? 131 ಪದ್ಮ ಪ್ರಶಸ್ತಿಗಳನ್ನ ರಾಷ್ಟ್ರಪತಿಗಳು ಪ್ರದಾನವನ್ನ ಮಾಡಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಮೆಟಾ ಜೀವಮಾನ ಸಾಧನೆ ಪ್ರಶಸ್ತಿ ಅಂತ, ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಯಾರಿಗೆ ಕೊಟ್ಟಿದ್ದಾರೆ ನೋಡಿ, ಹಿರಿಯ ನಟ ಮತ್ತು ನಿರ್ದೇಶಕ ಅಮೋಲ್ ಪಾಲೇಕರ್ ಎಂಬತಕ್ಕಂಥವರಿಗೆ, ಅಮೋಲ್ ಪಾಲೇಕರ್ ಎಂಬತಕ್ಕಂಥವರಿಗೆ ಭಾರತೀಯ ರಂಗಭೂಮಿಗೆ ನೀಡಿದ ಕೊಡುಗೆಗಾಗಿ ಈ ಗೌರವವನ್ನ ನೀಡಲಾಗಿದೆ. ಅಮೋಲ್ ಪಾಲೇಕರ್ ಎಂಬತಕ್ಕಂಥವರಿಗೆ ಈ ಒಂದು ಮೆಟಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ನೋಡಿ, ಹಾರ್ದಿಕ್ ಸಿಂಗ್ ಮತ್ತು ನವನೀತ್ ಕೌರ್ ಎಂಬತಕ್ಕಂಥವರಿಗೆ, ಹಾರ್ದಿಕ್ ಸಿಂಗ್ ಮತ್ತೆ ನವನೀತ್ ಕೌರ್ ಎಂಬತಕ್ಕಂಥವರಿಗೆ ಬಲ್ಬೀರ್ ಸಿಂಗ್ ಸೀನಿಯರ್ ವರ್ಷದ ಆಟಗಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಇದೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನೆನ್ಪಿಟ್ಕೋಬೇಕು ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ. ನೆಕ್ಸ್ಟ್ ನೋಡಿ, ಮುಂದಿನ ಒಂದು ಪಾಯಿಂಟ್ ನೋಡಿ, ಸೆಂಟ್ರಲ್ ಬ್ಯಾಂಕಿಂಗ್ ಅವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ 2026. ಡಿಜಿಟಲ್ ಪಾವತಿಗಳಲ್ಲಿನ ನಾವೀನ್ಯತೆಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇನಿಷಿಯೇಟಿವ್ ಆಫ್ ದ ಇಯರ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂತ, ಸೆಂಟ್ರಲ್ ಬ್ಯಾಂಕ್ ಅವಾರ್ಡ್ಸ್ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಇನಿಷಿಯೇಟಿವ್ ಆಫ್ ದ ಇಯರ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಅಂತ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ, ಅಂತಾರಾಷ್ಟ್ರೀಯ ದೆಹಲಿ ಚಲನಚಿತ್ರೋತ್ಸವ ಅಂತ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಡೆಲ್ಲಿ ಅಂತ. ತೆಲುಗು ನಟ ನಂದಮೂರಿ ಬಾಲಕೃಷ್ಣ ಅವರಿಗೆ ಜೀವಮಾನ ಸಾಧನೆ ಅಥವಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಇದನ್ನ ಕೊಟ್ಟು ಗೌರವಿಸಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ದೆಹಲಿ ಚಲನಚಿತ್ರೋತ್ಸವ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಡೆಲ್ಲಿ ಅಂತ. ಓಕೆನಾ. ಅರ್ಥ ಆಯ್ತು ಅಂತ ಅನ್ಕೊಂಡಿದೆ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ, ಈಗ ಡೈರೆಕ್ಟ್ ಆಗಿ ನಾವು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಬಂದ್ಬಿಡೋಣ. ಸ್ಪೋರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್, ಅದಕ್ಕಾಗಿ ತಂದಿದ್ದೇನೆ ನೋಡಿ. ಮೊದಲನೇ ಪಾಯಿಂಟ್, ರಣಜಿ ಟ್ರೋಫಿ 2025-26 ಅಂತ ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ತಂಡವು ಫೈನಲ್ ನಲ್ಲಿ ಕರ್ನಾಟಕವನ್ನ ಸೋಲಿಸಿ ತನ್ನ ಮೊದಲ ರಣಜಿ ಪ್ರಶಸ್ತಿಯನ್ನ ಗೆದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತ. ಇದು ರಣಜಿ ಟ್ರೋಫಿಗೆ ಸಂಬಂಧಪಟ್ಟಂತೆ ಯಾವುದು ಗೆದ್ದಿರೋದು? ಜಮ್ಮು ಮತ್ತು ಕಾಶ್ಮೀರ. ಯಾರನ್ನ ಸೋಲಿಸಿ? ಕರ್ನಾಟಕವನ್ನ ಸೋಲಿಸಿ. ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್, ಕರ್ನಾಟಕ ನ್ಯೂಸ್ ಅಲ್ಲಿ ಇದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ರಣಜಿ ಟ್ರೋಫಿಯ ರನ್ನರ್ ಅಪ್ ಯಾರಪ್ಪ ಅಂತ ಅಂದ್ರೆ ಕರ್ನಾಟಕ, ನಿಮಗೆ ನೆನ್ಪಿಟ್ಕೋಬೇಕು, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರ್ತದೆ. ನೆಕ್ಸ್ಟ್ ICC ಪುರುಷರ T20 ವಿಶ್ವಕಪ್ ಅಂತ ಕೊಟ್ಟಿದ್ದಾರೆ 2026. ಭಾರತದ ಸಂಜು ಸ್ಯಾಮ್ಸನ್ ಅವರು
ಟೂರ್ನಿಯ ಶ್ರೇಷ್ಠ ಆಟಗಾರ ಅಥವಾ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಗೆದ್ದಿರೋದು ಕೂಡ ನಮ್ಮ ಒಂದು ಭಾರತ ಅಂತ ಗೊತ್ತಿದೆ. ಭಾರತ ಯಾವ ದೇಶದ ವಿರುದ್ಧ ಗೆಲ್ತು ಕಮೆಂಟ್ ಮಾಡಬೇಕು. ಓಕೆನಾ? ಯಾವ ದೇಶದ ವಿರುದ್ಧ ನಮ್ಮ ಒಂದು ICC ಪುರುಷರ T20 ವಿಶ್ವಕಪ್ ಅನ್ನ ಗೆಲ್ತು ಅಂತ ನೀವು ಕಮೆಂಟ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಇದು, ಕಮೆಂಟ್ ಮಾಡಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡಿ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳು ಅಥವಾ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಕರಿತೇವೆ 2026. ಇದು ಗುಲ್ಮಾರ್ಗ್ ನಲ್ಲಿ ಇರತಕ್ಕಂತಹ ಒಂದು ನಡೆದ 6ನೇ ಆವೃತ್ತಿಯಲ್ಲಿ ಇಂಡಿಯನ್ ಆರ್ಮಿ ತಂಡವು ಸಮಗ್ರ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಂಡಿದೆ ಅಂತ. ಇಂಡಿಯನ್ ಆರ್ಮಿ ಪಟ್ಟ ಸಮಗ್ರ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಂಡಿದೆ. ಗುಲ್ಮಾರ್ಗ್ ಎಲ್ಲಿದೆ? ಜಮ್ಮು ಕಾಶ್ಮೀರ ಅಥವಾ ಲಡಾಖ್ ನಲ್ಲಿ ಇದು ಕಂಡು ಬರ್ತದೆ. ಗುಲ್ಮಾರ್ಗ್ ಅಂತಕ್ಕಂಥ ಪ್ರದೇಶ ಲಡಾಖ್ ನಲ್ಲಿ, ಜಮ್ಮು ಕಾಶ್ಮೀರ ಅಲ್ಲ, ಲಡಾಖ್ ನಲ್ಲಿ ಪ್ರತಿಷ್ಠಿತವಾಗಿ ಈ ಒಂದು ಪ್ರದೇಶ ಬರುತ್ತದೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ನಮನ್ ಪ್ರಶಸ್ತಿಗಳನ್ನ ಕೊಟ್ಟೆ ಈಗಾಗಲೇ ಹೇಳಿದ್ದೇನೆ. ಮತ್ತು ಕೆಲವು ಇಂಪಾರ್ಟೆಂಟ್ ಇದು ಎರಡು ನಮ್ಮ ಒಂದು ಭಾರತದ ದಿಗ್ಗಜರಿಗೆ ಕೊಟ್ಟಿದ್ದಾರೆ. ಕ್ರಿಕೆಟ್ ದಿಗ್ಗಜರಾದ ರೋಜರ್ ಬಿನ್ನಿ ಅಂತಕ್ಕಂಥವ್ರು, ರೋಜರ್ ಬಿನ್ನಿ ಬಿನ್ನಿ ಮತ್ತೆ ರಾಹುಲ್ ದ್ರಾವಿಡ್ ಅವರಿಗೆ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ. ಓಕೆನಾ? ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಯಾರಿಗೆಪ್ಪ ಅಂತಂದ್ರೆ ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್ ಇವರಿಗೆ ಕರ್ನಲ್ CK ನಾಯ್ಡು ಜೀವಮಾನ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಇವರಿಬ್ರು ಕೂಡ ಕರ್ನಾಟಕದವರು, ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ, ಚೆಸ್ ಸಾಧನೆ ಅಂತ ಕೊಟ್ಟಿದ್ದಾರೆ. ಅಸ್ಸಾಂನ ಮಯಾಂಕ್ ಚಕ್ರವರ್ತಿ ಅಂತಕ್ಕಂಥವ್ರು ನೋಡಿ, ತುಂಬಾ ಇಂಪಾರ್ಟೆಂಟ್. ಅಸ್ಸಾಂನ ಮಯಾಂಕ್ ಚಕ್ರವರ್ತಿ ಅಂತಕ್ಕಂಥವ್ರು ಭಾರತದ 94ನೇ ಗ್ರಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಇನ್ನು ಇಂಪಾರ್ಟೆಂಟ್ ಆಗಿ ಇನ್ನೊಂದು ಕೇಳಬಹುದು, ಇವು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದವರು. ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಚೆಸ್ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಮಯಾಂಕ್ ಚಕ್ರವರ್ತಿ ಅವರು ಎಷ್ಟನೇ ಒಂದು ಗ್ರ್ಯಾಂಡ್ ಮಾಸ್ಟರ್ ಅಂತ ಅಂದ್ರೆ 94th ಗ್ರ್ಯಾಂಡ್ ಮಾಸ್ಟರ್. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಈಶಾನ್ಯ ಭಾರತದ ಮೊದಲ ಆಟಗಾರ ಅಂತ ನೋಡಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನ ಒಂದು ಮೊದಲ ಒಂದು ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಾರೆ? ಮಯಾಂಕ್ ಚಕ್ರವರ್ತಿ ಅಂತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್ ಕಂಟ್ರಿ ಇದು, ಅದಕ್ಕಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ ಮುಂದಿನ ಪಾಯಿಂಟ್, ಇಂಡಿಯನ್ ಓಷಿಯನ್ ಸ್ಕ್ವಾಶ್ ಅಂತಕ್ಕಂಥದ್ದು 2026 ಮುಂಬೈನಲ್ಲಿ ನಡೆದ ಟೂರ್ನಿಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ವಿಭಾಗದ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಓಪನ್ ಸ್ಕ್ವಾಶ್ ಯಾರಪ್ಪ ಅಂತಾನೆ ಭಾರತದ ಅಭಯ್ ಸಿಂಗ್ ಅವರು ಪುರುಷರ ವಿಭಾಗದ ಪ್ರಶಸ್ತಿಯನ್ನ ಇವರು ಗೆದ್ದಿದ್ದಾರೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದ ಈ ಒಂದು ಕೂಟದಲ್ಲಿ ಭಾರತವು ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಎಷ್ಟಾಗಿದೆ ಅಂತಂದ್ರೆ 208 ಪದಕಗಳನ್ನ ಪಡೆದುಕೊಂಡಿದೆ. 208 ಪದಕಗಳನ್ನ ಪಡೆದುಕೊಂಡಿದೆ. ತುಂಬಾ ಇಂಪಾರ್ಟೆಂಟ್. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಲ್ಲಿ ಇದು ನವದೆಹಲಿಯಲ್ಲಿ ನಡೆದಿತ್ತು, ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ, IPL ಫ್ರಾಂಚೈಸಿ ಮಾರಾಟ ಅಂತ ಕೊಟ್ಟಿದ್ದಾರೆ. RCB ತಂಡವನ್ನು ಆದಿತ್ಯ ಬಿರ್ಲಾ ಮತ್ತು ಬ್ಲಾಕ್ ಸ್ಟೋನ್ ಒಳಗೊಂಡ ಒಕ್ಕೂಟವು $1.78 ಬಿಲಿಯನ್ ಗೆ ಖರೀದಿ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಇದನ್ನಷ್ಟು ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ನಾನು ಇದು ಮತ್ತೆ ಏನಾಗಿದೆ ಅಂತ ಅಂದ್ರೆ ರಿಪೀಟ್ ಆಗಿದೆ. ಹಾರ್ದಿಕ್ ಸಿಂಗ್ ಅವರು ಮತ್ತು ಬಲ್ಬೀರ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ. ಇಂಡಿಯನ್ ವೇಲ್ಸ್ ಓಪನ್ ಅಂತ ಕೊಟ್ಟಿದ್ದಾರೆ. ಇಟಲಿಯ ಜಾನಿಕ್ ಸಿನ್ನರ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ವೇಲ್ಸ್ ಓಪನ್ ಅಂತ ಅಥವಾ ಇಂಡಿಯನ್ ವೇಲ್ಸ್ ಓಪನ್. ನೆಕ್ಸ್ಟ್ ಇಲ್ಲಿ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡೆಗಳು ಟ್ರೈಬಲ್ ಗೇಮ್ಸ್ ಅಂತ ಕರೀತೇವೆ. ಪ್ರಥಮ ಒಂದು ಟ್ರೈಬಲ್ ಗೇಮ್ಸ್ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡೆಗಳು. ಈ ಒಂದು ಕ್ರೀಡಾಕೂಟದ ಚೊಚ್ಚಲ ಆವೃತ್ತಿ ಅಥವಾ ಮೊದಲನೇ ಆವೃತ್ತಿ, ಫಸ್ಟ್ ಆವೃತ್ತಿ ಎಲ್ಲಪ್ಪ ನಡೀತಾ ಇದೆ ಅಂತ ಛತ್ತೀಸ್ಗಢದಲ್ಲಿ ಆಯೋಜನೆ ಆಗ್ತಾ ಇದೆ. ಛತ್ತೀಸ್ಗಢದ 3 ಪ್ಲೇಸ್ ಅಲ್ಲಿ ಆಯೋಜನೆ ಆಗ್ತಾ ಇದೆ, 3 ಸ್ಥಳಗಳಲ್ಲಿ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಂತ ತುಂಬಾ ಇಂಪಾರ್ಟೆಂಟ್. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಎಲ್ಲಿ ನಡೀತಾ ಇದೆ ಅಂತ ಕೇಳ್ತಾರೆ, ಛತ್ತೀಸ್ಗಢದಲ್ಲಿ ನಡೀತಾ ಇದೆ. ಓಕೆನಾ? ಇಷ್ಟು ಯಾವ್ಯಾವ್ದಪ್ಪ ಅಂತ ಸ್ಪೋರ್ಟ್ಸ್ ಮತ್ತೆ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿ. ಇವೆಲ್ಲವನ್ನು ಕೂಡ ನೆನ್ಪಿಟ್ಕೋಬೇಕು. ಅದಕ್ಕಾಗಿ ಈ ರೀತಿಯಾಗಿ ನಿಮಗೆ ಕೊಟ್ಬಿಟ್ಟಿದ್ದೇನೆ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ. ಈಗ ಮೇಯ್ನ್ ಆಗಿ ನಾವು ಏನಪ್ಪಾ ನೋಡೋಣ ಅಂತ ಅಂದ್ರೆ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗೋಣ. ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದೊಂದಾಗಿ ಪ್ರಶ್ನೆಗಳನ್ನ ಈಗ ನೋಡ್ಕೊಳ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಸಿಗ್ತವೆ ನಿಮಗೆ, ಒಂದು ಕೂಡ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ, ನೀವು ಯೂಸ್ ಮಾಡ್ಕೋಬೇಕು. ಓಕೆನಾ? ಯೂಸ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೇನೆ. ಈಗಾಗಲೇ 14 ನಿಮಿಷ ತರಗತಿ ಆಗಿದೆ. ನೋಡೋಣ, ಕಂಪ್ಲೀಟ್ ಆಗಿ ನೋಡೋಣ. 1 ಗಂಟೆ ತರಗತಿ ಆಗ್ಲಿ ಬೇಕಾದ್ರೆ ಸಂಪೂರ್ಣವಾಗಿ ಕ್ಲಾಸ್ ಅನ್ನು ಮುಗಿಸ್ಕೊಳ್ಳೋಣ. ಓಕೆನಾ? ಈಗ ನೋಡಿ, ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ
ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2026. ಈ ಒಂದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಇದನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಕುಶಿನಗರ, ಹೈದರಾಬಾದ್, ಬೋಧ್ ಗಯಾ ಮತ್ತು ಧರ್ಮಶಾಲಾ ಅಂತ ಕೊಟ್ಟಿದ್ದಾರೆ. ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ. ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2026 ಅಥವಾ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂತಹ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡಿ ನೋಡೋಣ. ಎ, ಬಿ, ಸಿ, ಡಿ ಇವು ನಾಲ್ಕರಲ್ಲಿ ಒಂದು ಆನ್ಸರ್ ಇದೆ. ನೋಡೋಣ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಈಗ ನೋಡ್ಕೊಳ್ತಾ ಹೋಗೋಣ. ಯಾವ್ದಪ್ಪ ಅಂತಂದ್ರೆ ಹೈದರಾಬಾದ್. ಹೈದರಾಬಾದ್ ನಲ್ಲಿ ಈ ಒಂದು ವಿಶ್ವ ಶಾಂತಿಯ ಉದ್ದೇಶದಿಂದ 2026 ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನ ಹೈದರಾಬಾದ್ ನಲ್ಲಿ ಆಯೋಜನೆ ಮಾಡಿದೆ. ಯಾವ್ದಪ್ಪ ಆಪ್ಷನ್ ಅಂತ ಅಂದ್ರೆ ಹೈದರಾಬಾದ್. ಆಪ್ಷನ್ ಬಿ ನಲ್ಲಿ ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪರಂಪರೆ. ಭಾರತವನ್ನು ಬೌದ್ಧ ಧರ್ಮದ ಉಗಮ ಸ್ಥಾನ ಅಂತ ನಾವು ಇಲ್ಲಿ ಕರಿತೇವೆ. ಇದು ಹೆಚ್ಚಿನ ಮಾಹಿತಿ, ಎಕ್ಸ್ಟ್ರಾ ಪಾಯಿಂಟ್ಸ್ ಅಂತ ಇವು ಎಕ್ಸ್ಟ್ರಾ ಪಾಯಿಂಟ್ಸ್. ಇವು ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಕೇಂದ್ರ ಸರ್ಕಾರವು ಬೌದ್ಧ ಸರ್ಕ್ಯೂಟ್, ಬುದ್ಧಿಸ್ಟ್ ಸರ್ಕ್ಯೂಟ್ ಅಭಿವೃದ್ಧಿಪಡಿಸುತ್ತಿದ್ದು ಇದು ಧರ್ಮಶಾಲಾ ಮತ್ತು ಸಾರನಾಥ ಮತ್ತು ಕುಶಿನಗರಗಳನ್ನ ಒಳಗೊಂಡಿದೆ. ನೋಡಿ, ಆಪ್ಷನ್ಸ್ ಗಳನ್ನ ಏನೇನ್ ಕೊಟ್ಟಿದೆ? ಕುಶಿನಗರ, ಬೋಧ್ ಗಯಾ, ಧರ್ಮಶಾಲಾ ಅಂತ ಕೊಟ್ಟಿದೆ, ಬೇರೆವೆಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಇದೆ ನೋಡಿ, ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ. ಯಾವ್ಯಾವುದು? ಧರ್ಮಶಾಲಾ ಬರುತ್ತೆ, ಸಾರನಾಥ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕುಶಿನಗರ ಅಂತಕ್ಕಂಥದ್ದು ಬರ್ತದೆ. ಈ ಮೂರು ಸೇರ್ಕೊಂಡು ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತಕ್ಕಂಥದ್ದನ್ನ ನಮ್ಮ ಒಂದು ಕೇಂದ್ರ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ. ಓಕೆನಾ? ಮೊದಲನೇ ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೈದರಾಬಾದ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ತರಗತಿಯನ್ನ ಏನು ಕೊಡ್ತಾ ಇದ್ದೇನೆ ನಿಮಗೆ, ಕರೆಂಟ್ ಅಫೇರ್ಸ್ ತರಗತಿ. ಈ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು PDF ನಿಮಗೆ ಏನಾದ್ರು ಬೇಕು ಅಂತ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ. ಸ್ಕ್ಯಾನರ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡಬಹುದು. ಈ ಒಂದು ಸ್ಕ್ಯಾನರ್ಗೆ 1 ತಿಂಗಳ ಒಂದು PDF ಬೇಕು ಅಂತ 20 ರೂಪಾಯಿಗಳನ್ನ ಸೆಂಡ್ ಮಾಡಿ ನೀವು PDF ಗಳನ್ನ ಪಡ್ಕೋಬಹುದು. ಸಂಪೂರ್ಣವಾಗಿ PDF ಅನ್ನ ಪಡ್ಕೋಬಹುದು. ಕರೆಂಟ್ ಅಫೇರ್ಸ್ PDF. ಕಳೆದ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದ್ರೆ 60 ರೂಪಾಯಿಗಳನ್ನ ಕೊಟ್ಟು ನೀವು ಪಡ್ಕೋಬಹುದು. ಕಳೆದ 6 ತಿಂಗಳ PDF ಸಿಗ್ತವೆ. ಅದೇ 12 ತಿಂಗಳು PDF ಬೇಕು ಅಂತಾರೆ 100 ರೂಪಾಯಿಗಳನ್ನ ಕಾಮೆಂಟ್ ಅನ್ನ ಸೆಂಡ್ ಮಾಡಿ ನೀವು ಪಡ್ಕೋಬಹುದು. ತುಂಬಾ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಅಥವಾ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟ್ ಅನ್ನ ಸೆಂಡ್ ಮಾಡಿ. ಇಲ್ಲಿ ನೋಡಿ, ಇಮೇಲ್ ಐಡಿ ಕೊಟ್ಟಿದ್ದಾನೆ, ಉದ್ಯೋಗ್ ಜೀವನ್ ಎಂತಕ್ಕಂಥ ಒಂದು ಇಮೇಲ್ ಐಡಿ, ಉದ್ಯೋಗ್ ಜೀವನ್ 12@gmail.com ಎಂತಕ್ಕಂಥ ಇಮೇಲ್ ಐಡಿ ಇದೆ. ಈ ಒಂದು ಇಮೇಲ್ ಐಡಿಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಬೇಕು. ಮತ್ತೆ ಮಂತ್ ಅನ್ನ ಅಥವಾ ಯಾವ ತಿಂಗಳ PDF ಬೇಕು ಅದನ್ನ ನೀವು ಸೆಂಡ್ ಮಾಡಬೇಕು. ಅಲ್ಲಿ ನಾವು ನಿಮಗೆ ಇಮೇಲ್ ಐಡಿ ಮುಖಾಂತರ ನಿಮಗೆ PDF ಅನ್ನ ಸೆಂಡ್ ಮಾಡ್ತೇವೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಒಂದು PDF ಗಳು ಅಂದ್ರೆ ಮಂತ್ಲಿ ಕರೆಂಟ್ ಅಫೇರ್ಸ್ PDF ಗಳನ್ನ ಪಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಹಿಸ್ಟ್ರಿ ಕ್ಲಾಸಸ್ ಗಳ PDF ಗಳನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೇನೆ, ಅದನ್ನು ಕೂಡ ನೀವು ಪಡ್ಕೋಬಹುದು. ಹಿಸ್ಟ್ರಿ ಕ್ಲಾಸಸ್ ಗಳು ನಮ್ಮ ಒಂದು ತರಗತಿ ನಡೀತಾ ಇದೆ. ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSC ಬೇರೆ ಬೇರೆ ಪರೀಕ್ಷೆಗಳಿಗೆ ಹಿಂದಿನ ಪ್ರಶ್ನೆಗಳನ್ನ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಕ್ಕಂಥ ಹಿಂದಿನ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದೇವೆ. ಪೊಲೀಸ್ ಏನು ಈ ಏನ್ಸಿಯಂಟ್ ಹಿಸ್ಟ್ರಿ PDF ಗೆ ಏನ್ಸಿಯಂಟ್ ಹಿಸ್ಟ್ರಿಗೆ 89 ರೂಪಾಯಿ ಇದೆ. ಟೋಟಲ್ ಆಗಿ 1000 ಪ್ರಶ್ನೆಗಳು ಇರ್ತವೆ, 1000 ಕ್ವಶನ್ಸ್ಗಳು ಇರ್ತವೆ. ಸೇಮ್ ಸ್ಕ್ಯಾನರ್ 89 ರೂಪಾಯಿನ ಸೆಂಡ್ ಮಾಡಬೇಕು. ಹಿಸ್ಟ್ರಿ PDF ಬೇಕು ಅಂದ್ರೆ ಹಿಸ್ಟ್ರಿ ಸೆಂಡ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಕ್ಲಾಸ್ ಇದೆ, ಈಗ ಕರೆಂಟ್ ಅಫೇರ್ಸ್ ಬೇಕು ಅಂತ 20 ರೂಪಾಯಿ ಸೆಂಡ್ ಮಾಡ್ಕೊಂಡು ಈಗ ಏನು ತರಗತಿಯನ್ನ ಕೊಡ್ತಾ ಇದ್ದೇನೆ. ಈ ತರಗತಿ PDF ಕೂಡ ಬರೀ 20 ರೂಪಾಯಿ ಇರ್ತದೆ. ನೀವು ಸೆಂಡ್ ಮಾಡಿ ಸಂಪೂರ್ಣ PDF ನ ನೀವು ಪಡ್ಕೋಬಹುದು. ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ಈಗ ಡೈರೆಕ್ಟ್ ಆಗಿ ಎರಡನೇ ಪ್ರಶ್ನೆ ನೋಡೋಣ. ನೋಡಿ, ಮೂಸಿ ನದಿ ಪುನರುಜ್ಜೀವನ ಯೋಜನೆ, ಮೂಸಿ ರಿವರ್ ಫ್ರಂಟ್ ಪ್ರಾಜೆಕ್ಟ್, ಇದು ಯಾವ ನಗರಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಮೂಸಿ ನದಿ ಪುನರುಜ್ಜೀವನ ಯೋಜನೆ ಯಾವ ನಗರಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಬೆಂಗಳೂರು, ಮೈಸೂರು, ಹೈದರಾಬಾದ್ ಮತ್ತು ವಿಜಯವಾಡ ಅಂತ ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದು. ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ನೋಡೋದಾದ್ರೆ ಆಪ್ಷನ್ಸ್ ಅನ್ನ ನೀವು ನೋಡ್ಕೊಂಡು ಕಾಮೆಂಟ್ ಮಾಡಬೇಕು. ಗೊತ್ತಾಗ್ಲಿಲ್ಲ ಅಂತ ಈಗ ಆನ್ಸರ್ ನೋಡೋಣ. ನೋಡಿ, ಇದು ಕೂಡ ಹೈದರಾಬಾದ್ಗೆ ಸಂಬಂಧ ಹೊಂದಿದೆ. ನೋಡಿ, ಈ ಒಂದು ಯೋಜನೆಯು ನದಿಯ ದಂಡೆಯಲ್ಲಿ ಪರಂಪರೆ ಮತ್ತು ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸ್ತಾ ಇರತಕ್ಕಂತಹ ಗುರಿಯನ್ನ ಹೊಂದಿದೆ ಅಂತ. ಮೂಸಿ ನದಿ ಪುನರುಜ್ಜೀವನ ಅಂತ ಕೊಟ್ಟಿದ್ದಾರೆ. ಹೈದರಾಬಾದ್ ನಗರವು ಮೂಸಿ ನದಿಯ ದಡದಲ್ಲಿ ಇರ್ತದೆ. ಈ ನದಿಯು ಕೃಷ್ಣಾ ನದಿಯ ಉಪನದಿ ಆಗಿದೆ. ಮೂಸಿ ನದಿ ಅಂತಕ್ಕಂಥದ್ದು ಯಾವ ನದಿ ಉಪನದಿ? ಮೂಸಿ ಅಂತಕ್ಕಂಥ ನದಿ ಯಾವ ನದಿಯ ಒಂದು ಉಪನದಿ ಅಂತ ಕೇಳಬಹುದು. ಯಾವ್ದಪ್ಪ ಅಂತ ಕೃಷ್ಣಾ ನದಿಯ ಒಂದು ಉಪನದಿ ಆಗಿದೆ. ಇದನ್ನು ಲಂಡನ್ನ ಥೇಮ್ಸ್ ನದಿ ಅಥವಾ ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ಮಾಡಲಾಗಿದೆ ಅಂತ. ಯಾವ್ದಪ್ಪ ಅಂತ ಪುನರುಜ್ಜೀವನ ಯೋಜನೆ ಅಥವಾ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ?
ಲಂಡನ್ನ ಥೇಮ್ಸ್ ನದಿ ಪ್ರಾಜೆಕ್ಟ್ ಅಥವಾ ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ಅಥವಾ ಮಾಡೆಲ್ ನಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರ್ಲಿ ಬರ್ಡ್ ಯೋಜನೆ ತುಂಬಾ ಇಂಪಾರ್ಟೆಂಟ್ ನೋಡಿ. ಅರ್ಲಿ ಬರ್ಡ್ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ನೋಡಿ ಇಲ್ಲಿ. ಕೃಷಿ ಸಾಲ ಮನ್ನಾ, ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿ, ಶಾಲಾ ಮಕ್ಕಳ ಉಚಿತ ಬಸ್ ಪಾಸ್, ಪಕ್ಷಿ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ಅನ್ನ ನೋಡ್ಕೊಂಡು ನೀವು ಕಾಮೆಂಟ್ ಮಾಡಬೇಕು. ಗೊತ್ತಾಗ್ಲಿಲ್ಲ ಅಂತ ನಾನು ಆನ್ಸರ್ ಗಳನ್ನ ಹೇಳ್ಕೊಳ್ತಾ ಹೋಗ್ತೇನೆ. ಈಗ ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತ ಒಂದು ಅರ್ಲಿ ಬರ್ಡ್ ಯೋಜನೆ, ಅರ್ಲಿ ಬರ್ಡ್ ಯೋಜನೆ, ಅರ್ಲಿ ಬರ್ಡ್ ಯೋಜನೆ ನೆನ್ಪಿಟ್ಕೊಳ್ಳಿ. ಈ ಒಂದು ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಅಂದ್ರೆ ಇದು ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿಗೆ ಸಂಬಂಧ ಹೊಂದಿದೆ. ಆಸ್ತಿ ತೆರಿಗೆ ಅಥವಾ ಪಾವರ್ಟಿ ಟ್ಯಾಕ್ಸ್, ಸಾರಿ ಏನಾಯ್ತಪ್ಪ ಇದಕ್ಕೆ, ಆಸ್ತಿ ತೆರಿಗೆಗೆ ಸಂಬಂಧ ಹೊಂದಿದೆ ನೋಡಿ. ಮುನ್ಸಿಪಲ್ ಕಾರ್ಪೊರೇಷನ್ಗಳು ಆಸ್ತಿ ತೆರಿಗೆಯನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪಾವತಿಸುವವರಿಗೆ ರಿಯಾಯಿತಿ ನೀಡುವ ಯೋಜನೆ ಆಗಿದೆ. ಈ ಯೋಜನೆಯನ್ನ ಅರ್ಲಿ ಬರ್ಡ್ ಯೋಜನೆ ಅಂತ ನಾವು ಕರಿತೇವೆ. ಆಸ್ತಿ ತೆರಿಗೆ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ತೆರಿಗೆ ಪಾವತಿಸುವವರಿಗೆ 5% ರಿಯಾಯಿತಿ ನೀಡಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕದಲ್ಲಿ ಬಿಬಿಎಂಪಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಇತರ ನಗರ ಪಾಲಿಕೆಗಳು ಪ್ರತಿ ವರ್ಷ ಜಾರಿಗೆ ತರ್ತವೆ. ಅರ್ಲಿ ಬರ್ಡ್ ಎಂಬತಕ್ಕಂಥ ಒಂದು ಯೋಜನೆಯನ್ನ ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿ ಕೊಡೋದಕ್ಕೆ ಈ ಒಂದು ಯೋಜನೆ ಸಂಬಂಧ ಹೊಂದಿದೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ. 2026ರ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ದರ ಎಷ್ಟು ಇರಬಹುದೆಂದು ಆರ್ಥಿಕ ತಜ್ಞರು ಅಂದಾಜು ಮಾಡಿದ್ದಾರೆ ಅಂತ ನೋಡಿ. ಆನ್ಸರ್ ಮಾಡಿ. 6%, 7%, 8.2, 5.5 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಅನ್ನ ಮಾಡಬೇಕು. ABCD ಅಂತ ಇದೆ. 2026ರ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ದರ ಎಷ್ಟು ಇರಬಹುದೆಂದು ಆರ್ಥಿಕ ತಜ್ಞರು ಅಂದಾಜು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಮಾಡಿದಾರಪ್ಪ ಅಂತ ಅಂದ್ರೆ 7% ಅಂತ. ಓಕೆನಾ, 7% ಅಂದಾಜು ಮಾಡಿದ್ದಾರೆ. ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಲ್ಲಿ ಮುಂದುವರಿಯಲಿದೆ ಎಂದು ವಿವಿಧ ಹಣಕಾಸು ಸಂಸ್ಥೆಗಳು ವರದಿ ಮಾಡಿವೆ. ಭಾರತದ ಜಿಡಿಪಿಯನ್ನು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇದು ಲೆಕ್ಕ ಹಾಕ್ತದೆ ನೋಡಿ. ತುಂಬಾ ಇಂಪಾರ್ಟೆಂಟ್. ಜಿಡಿಪಿನ ಯಾರು ಲೆಕ್ಕ ಹಾಕ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ವಿಶ್ವ ಬ್ಯಾಂಕ್ ಅಂದಾಜಿನ ಪ್ರಕಾರ, ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದ್ದು ಶೀಘ್ರದಲ್ಲೇ 3ನೇ ಸ್ಥಾನಕ್ಕೆ ಗುರಿ ಬರತಕ್ಕಂತ ಒಂದು ಗುರಿಯನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಯಲಂದೂರು ಮಾವು, ಯಲಂದೂರು ಮಾವು ಅಥವಾ ಯಲಂದೂರು ಮ್ಯಾಂಗೋ ಇದು ಒಂದು ಬಂಪರ್ ಇಳುವರಿ ಸುದ್ದಿಯಲ್ಲಿ ಇದೆ ಅಂತ. ಯಲಂದೂರು ಮಾವು ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೋಲಾರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಮಾಡಿ ನೋಡೋಣ. ನೋಡಿ, ಯಲಂದೂರು ಮಾವು ಚಾಮರಾಜನಗರ ಜಿಲ್ಲೆಯ ಯಲಂದೂರು ಭಾಗದಲ್ಲಿ ಈ ಒಂದು ಬಾರಿ ಮಾವಿನ ಫಸಲು ಉತ್ತಮವಾಗಿ ಬಂದಿದ್ದು ರೈತರಲ್ಲಿ ಹರ್ಷ ತಂದಿದೆ ಅಂತ. ಯಾವ ಜಿಲ್ಲೆ ಅಂತ ಅಂದ್ರೆ ಚಾಮರಾಜನಗರ. ಯಲಂದೂರು ಮಾವು ಇಲ್ಲಿ ಅತಿ ಹೆಚ್ಚು ಯಲಂದೂರು ಮಾವುಗಳನ್ನ ಬೆಳೀತಾರೆ, ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದೆ. ಇಲ್ಲಿನ ಮಣ್ಣಿನ ಗುಣಧರ್ಮದಿಂದಾಗಿ ಮಾವು ಬೇಗನೆ ಮಾಗುತ್ತದೆ ಮತ್ತು ವೈಶಿಷ್ಟ್ಯ ರುಚಿಯನ್ನ ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೋಲಾರವು ಮಾವಿನ ರಾಜಧಾನಿ ಅಂತಾನೂ ಕೂಡ ಇಲ್ಲಿ ಕರೀತಾರೆ ನೋಡಿ. ತುಂಬಾ ಇಂಪಾರ್ಟೆಂಟ್. ಮಾವಿನ ರಾಜಧಾನಿ ಅಂತ ಯಾವ ಒಂದು ಜಿಲ್ಲೆಯನ್ನ ಕರೀತಾರೆ ಅಂತಾರೆ? ಕೋಲಾರವನ್ನ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ಎಂದು ಹೆಸರಾಗಿದ್ದರೂ ಸಹ ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳು ಸಹ ಪ್ರಮುಖವಾಗಿ ಉತ್ಪಾದಕಗಳು ಆಗಿದ್ದಾವೆ ಅಂತ. ಅತಿ ಹೆಚ್ಚು ಮಾವು ಎಲ್ಲಿ ಬೆಳಿತಾರೆ ಅಂತ ಕೋಲಾರದಲ್ಲಿ ಬೆಳಿತಾರೆ. ಓಕೆನಾ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ಕೃಷಿ ಭೂಮಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುವ ಅಗ್ರಿವೋಲ್ಟಾಯಿಕ್ ಯೋಜನೆಯನ್ನ ನೋಡಿ, ಅಗ್ರಿವೋಲ್ಟಾಯಿಕ್ ಯೋಜನೆಯನ್ನ ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯವಾಗಿದೆ ಅಂತ ನೋಡಿ. ಕರ್ನಾಟಕ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಗುಜರಾತ್ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಉತ್ತರ ಪ್ರದೇಶ ಅಂತ. ಅಗ್ರಿವೋಲ್ಟಾಯಿಕ್ ಎಂಬತಕ್ಕಂಥ ಒಂದು ಯೋಜನೆ, ಈ ಒಂದು ಯೋಜನೆಯನ್ನ ಮಾಡ್ಕೊಂಡಿದೆ. ಈ ಯೋಜನೆ ಅಡಿಯಲ್ಲಿ ಕೃಷಿ ಭೂಮಿಯ ಮೇಲೆ ಎತ್ತರದ ಸ್ಟ್ಯಾಂಡ್ಗಳಲ್ಲಿ ಸೌರ ಫಲಕಗಳನ್ನ ಅಳವಡಿಸಲಾಗ್ತದೆ. ಇದರಿಂದಾಗಿ ಕೆಳಗೆ ಬೆಳೆಗಳನ್ನ ಬೆಳೆಬಹುದು ಮತ್ತು ಮೇಲೆ ವಿದ್ಯುತ್ನ ಉತ್ಪಾದನೆಯನ್ನ ಮಾಡಬಹುದು. ಅದಕ್ಕಾಗಿ ಅಗ್ರಿವೋಲ್ಟಾಯಿಕ್ ಯೋಜನೆ ಯೂಸ್ ಆಗ್ತದೆ. ಯಾವ ಒಂದು ರಾಜ್ಯ ಇದನ್ನ ಮಾಡಿರ್ತಕ್ಕಂಥದ್ದು ಅಂತ ಅಂದ್ರೆ ಉತ್ತರ ಪ್ರದೇಶ ಅಂತ. ಇದು ರೈತರ ಆದಾಯವನ್ನ ದ್ವಿಗುಣಗೊಳಿಸಲು ಮತ್ತು ಪುನರ್ಬಳಕೆ ಇಂಧನ ಗುರಿಯನ್ನು ತಲುಪಲು ಸಹಕಾರಿ ಆಗಿದೆ ಅಂತ ನ್ಯೂಸ್ ಇದು. ಓಕೆನಾ.
ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಹಿಮಾಲಯ ಪ್ರದೇಶದ ಹವಾಮಾನ ವೈಪರೀತ್ಯಗಳ ನಿಖರ ಮುನ್ಸೂಚನೆಗಾಗಿ ಭಾರತದ ಮೊದಲ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಏನು ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರ್. ನೋಡಿ, ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರ್ ಅನ್ನ ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ತುಂಬಾ ಇಂಪಾರ್ಟೆಂಟು. ಇಂಥ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಬರ್ತಾರೆ. ಓಕೆ, ಎಲ್ಲಿ ಮಾಡಿದ್ದಾರೆ? ಲಡಾಖ್ ಇದೆ, ಧರ್ಮಶಾಲಾ, ಉಧಂಪುರ ಮತ್ತು ನೈನಿತಾಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ಕಾಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂತ ಆನ್ಸರ್ ನೋಡಿ. ನೋಡಿ, ಉಧಂಪುರದಲ್ಲಿ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಮಾಡಿರ್ತಕ್ಕಂಥದ್ದು ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಸೆಂಟರ್ ಅಂತ. ನೋಡಿ, ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಹಿಮಾಲಯದಲ್ಲಿ ಸಂಭವಿಸುವ ಹಠಾತ್ ಮೇಘಸ್ಫೋಟ, ಕ್ಲೌಡ್ ಬರ್ಸ್ಟ್, ಭೂಕುಸಿತ ಮತ್ತು ಹವಾಮಾನ ವೈಪರೀತ್ಯಗಳ ಬಗ್ಗೆ ಮುಂಚಿತವಾಗಿ ನಿಖರ ಮಾಹಿತಿಗಳನ್ನು ನೀಡುವುದು ಇದರ ಮುಖ್ಯ ಕೆಲಸ ಆಗಿದೆ ಅಂತ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನ್ಯಾಯ ಸೇತು ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಸುಪ್ರೀಂ ಕೋರ್ಟ್ನ ಹೊಸ ಕಟ್ಟಡ, ಎಐ ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್, ಗ್ರಾಮೀಣ ನ್ಯಾಯಾಲಯಗಳ ಅಭಿವೃದ್ಧಿ ಯೋಜನೆ, ನ್ಯಾಯಾಧೀಶರ ತರಬೇತಿ ಕೇಂದ್ರ ಅಂತ. ನ್ಯಾಯ ಸೇತು ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ನೋಡಿ, ಇದು ಎಐ ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್ ಆಗಿದೆ. ಎಐ ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್ ಆಗಿದೆ ನ್ಯಾಯ ಸೇತು ಎಂಬತಕ್ಕಂಥ ಒಂದು ಚಾಟ್ಬಾಟ್. ಇದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಉಪಕ್ರಮ ಆಗಿದೆ. ನೋಡಿ, ಈ ಒಂದು ಭಾಷಿಣಿ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಬಳಸಿ ಇದನ್ನು ಸಿದ್ಧಪಡಿಸಲಾಗ್ತಾ ಇದೆ ಅಂತ. ಇದು ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಕಾನೂನು ಸಲಹೆ ಮತ್ತು ಮಾಹಿತಿಯನ್ನ ನೀಡುತ್ತದೆ. ಯಾವ್ದಪ್ಪ ಅಂತ ಅಂದ್ರೆ ಈ ಒಂದು ಎಐ ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್ ಭಾಷಿಣಿ ಪೋರ್ಟಲ್ ಎಂಬತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಕುಗ್ತಿ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಅಪರೂಪದ ಬಿಳಿ ಹಿಮಾಲಯನ್ ತಾರ್ ಎಂತಕ್ಕಂಥದ್ದು ಅಥವಾ ಆಲ್ಬಿನೋ ಹಿಮಾಲಯನ್ ತಾರ್ ಎಂತಕ್ಕಂಥದನ್ನ ಕಂಡು ಬಂದಿದೆ ಈ ಒಂದು ಕುಗ್ತಿ ವನ್ಯಜೀವಿ ಅಭಯಾರಣ್ಯದಲ್ಲಿ. ಹಾಗಾದ್ರೆ ಈ ಒಂದು ಕುಗ್ತಿ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಉತ್ತರಾಖಂಡ, ಸಿಕ್ಕಿಂ, ಹಿಮಾಚಲ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡಿ, ಸರಿಯಾದ ಉತ್ತರ ಯಾವುದು ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂತ ನೋಡಿ, ಹಿಮಾಚಲ ಪ್ರದೇಶ ಕುಗ್ತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಕುಗ್ತಿ ವನ್ಯಜೀವಿ ಅಭಯಾರಣ್ಯ ಕುಗ್ತಿ ಎಲ್ಲಪ್ಪ ಇದೆ ಅಂತ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಲ್ಲಿ ಕಂಡು ಬಂದ ಬಿಳಿ ಹಿಮಾಲಯನ್ ತಾರ್ ಅಥವಾ ಆಲ್ಬಿನೋ ಅಂತ ಕರೀತಾರೆ ಎಂಬ ವರ್ಣದ್ರವ್ಯದ ಕೊರತೆಯಿಂದಾಗಿ ಬಿಳಿ ಬಣ್ಣದಲ್ಲಿ ಆಲ್ಬಿನಿಸಂ ಎಂತಕ್ಕಂಥದ್ದು ಬರ್ತದೆ. ಇದು ಅತ್ಯಂತ ಅಪರೂಪದ ಪ್ರಾಣಿ ಅಂತಾನು ಕೂಡ ಇಲ್ಲಿ ಆಗಿದೆ. ಇದರ ಫೋಟೋ ತೆಗೆದುಕೊಂಡು ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಬೇಡ ಅಂತ ಬಿಟ್ಟು ಬಂದಿದ್ದೇನೆ. ಮುಂದಿನ ಮಂತ್ ನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಫೋಟೋ ಕೂಡ ಆಡ್ ಮಾಡ್ತೀನಿ. ಆಯ್ತಾ. ಇಂಥ ಒಂದು ಏನು ಕ್ವಶನ್ಸ್ ಇರ್ತವೆ, ಇದಕ್ಕೆ ಫೋಟೋ ಆಡ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈ ಒಂದು ಹಿಮಾಚಲ ಪ್ರದೇಶದಲ್ಲಿ ಕುಗ್ತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಏನಪ್ಪ ಕಂಡು ಬಂದಿದೆ ಅಂತ ಆಲ್ಬಿನೋ ಹಿಮಾಲಯನ್ ತಾರ್ ಅಂತ ಕಂಡು ಬಂದಿದೆ. ಗೊತ್ತಾಗಿಲ್ಲ ಅಂದ್ರೆ ಒಂದ್ಸಲಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸಿಗ್ತದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರನ್ನು ಸೋಲಿಸುವ ಮೂಲಕ ಕಾರ್ಲೋಸ್ ಅಲ್ಕರಾಜ್ ಅವರು ಮುಡಿಗೇರಿಸಿಕೊಂಡರು ಅಂತ. ತುಂಬಾ ಇಂಪಾರ್ಟೆಂಟ್. 2026ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಸೋಲಿಸುವ ಮೂಲಕ ಯಾರು ಮುಡಿಗೇರಿಸಿಕೊಂಡರು ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತ ನೋವಾಕ್ ಜೋಕೋವಿಕ್ ಅಂತಕ್ಕಂಥವ್ರು. ನೋಡಿ, ಸ್ಪೇನ್ ದೇಶದ ಈ ಯುವ ಆಟಗಾರ ತನ್ನ ವೃತ್ತಿ ಜೀವನದ ಮತ್ತೊಂದು ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಜಯಿಸಿಕೊಂಡಿದ್ದಾರೆ. ನೋವಾಕ್ ಜೋಕೋವಿಕ್ ಅವರಂತಹ ಅನುಭವಿ ಆಟಗಾರರನ್ನ ಸೋಲಿಸುವ ಮೂಲಕ ಟೆನ್ನಿಸ್ ಲೋಕದ ಹೊಸ ಯುಗವನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ ಅಂತ. ಗೆದ್ದಿರೋದು ಯಾರಪ್ಪ ಅಂತ ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಅವರು ಯಾರನ್ನ ಸೋಲ್ಸಿ ಅಂತ ಅಂದ್ರೆ ನೋವಾಕ್ ಜೋಕೋವಿಕ್ ಅವರನ್ನ. ನೋಡಿ, PDF ಬೇಕು ಅಂತ ಈ ಒಂದು ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಅಮೌಂಟ್ ಸ್ಕ್ಯಾನ್ ಮಾಡೋದನ್ನ ಮರಿಬೇಡಿ. ಮತ್ತೆ PDF ಅನ್ನ ಪಡ್ಕೊಳ್ಳಿ. udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸ ಇದೆ. ಇಮೇಲ್ ವಿಳಾಸ ವರ್ಕ್ ಆಗಲಿಲ್ಲ ಅಂತ ಅಂದ್ರೆ ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಯಲ್ಲೂ ಕೂಡ ನೀವು ಏನ್ ಮಾಡಬಹುದು, ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಬಹುದು. ಓಕೆನಾ. ಈಗ ಡೈರೆಕ್ಟ್ ಆಗಿ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಮುಕ್ತಾಯಗೊಂಡ ಚೊಚ್ಚಲ ನೋಡಿ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ತುಂಬಾ ಇಂಪಾರ್ಟೆಂಟ್ ಇದು. ನಾನು ಈಗಾಗಲೇ ಹೇಳಿದೆ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರಲ್ಲಿ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ ರಾಜ್ಯ ಯಾವುದು ಅಂತ ಕೇಳಿದರೆ ಛತ್ತೀಸ್ಗಢ, ಒಡಿಶಾ, ಕರ್ನಾಟಕ, ಜಾರ್ಖಂಡ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ನಡೀತು ಅಂತ ಕೇಳಬಹುದು.
ಎಲ್ಲಪ್ಪ ಅಂತ ಛತ್ತೀಸ್ಗಢದಲ್ಲಿ ನಡೀತು. ಛತ್ತೀಸ್ಗಢದಲ್ಲಿ ನಡೀತು. ಎಲ್ಲಿ ನಡೀತು ಅಂತ ಕೇಳಿದ್ರೆ ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಎಲ್ಲಿ ನಡೀತಪ್ಪ ಅಂತ ಅಂದ್ರೆ ಛತ್ತೀಸ್ಗಢ. ಓಕೆನಾ. ಅದೇ ಚಾಂಪಿಯನ್ ಆಗಿ ಹೊರಹೊಮ್ಮಿದ ರಾಜ್ಯ ಯಾವ್ದಪ್ಪ ಅಂತ ಅಂದ್ರೆ ಕರ್ನಾಟಕ. ಓಕೆನಾ. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್, ಅದಕ್ಕಾಗಿ ತಂದಿದ್ದೇನೆ ಆಪ್ಷನ್ ಸಿ ಕರ್ನಾಟಕ ಇದಕ್ಕೆ ಸರಿದ ಉತ್ತರ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಅಂತ ಕೊಟ್ಟಿದ್ದಾರೆ. ಇದು ಬುಡಕಟ್ಟು ಸಮುದಾಯದ ಕ್ರೀಡಾಪಟುಗಳನ್ನ ಪ್ರೋತ್ಸಾಹ ಮಾಡಲು ಹಮ್ಮಿಕೊಂಡಂತಹ ಒಂದು ಮೊದಲ ರಾಷ್ಟ್ರೀಯ ಕ್ರೀಡಾಕೂಟ. ಫಸ್ಟ್ ಎಡಿಷನ್. ಎಲ್ಲಿ ನಡೀತಾ ಇದೆ ಅಂತ ಗೊತ್ತಿದೆ ನಿಮಗೆ? ಎಲ್ಲಪ್ಪ ಅಂದ್ರೆ ಛತ್ತೀಸ್ಗಢದಲ್ಲಿ. ಕರ್ನಾಟಕದ ಸಾಧನೆ ನೋಡಬಹುದು. ಕರ್ನಾಟಕವು ಒಟ್ಟು 23 ಚಿನ್ನದ ಪದಕಗಳೊಂದಿಗೆ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಮತ್ತು ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳು ನಂತರದ ಸ್ಥಾನಗಳನ್ನ ಪಡೆದುಕೊಂಡಿದ್ದಾವೆ ಅಂತ. ಓಕೆ, ಅದೇ ರೀತಿ ಮುಂದಿನ ಒಂದು ಪಾಯಿಂಟ್ ನೋಡಿ. ಮುಂದಿನ ಪಾಯಿಂಟ್ ಏನಿದೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಸಂಪನ್ ಎಂಬತಕ್ಕಂಥ ವೇದಿಕೆಯು ಯಾವ ಸಚಿವಾಲಯದ ಪ್ರಮುಖ ಉಪಕ್ರಮ ಆಗಿದೆ ಅಂತ. ಸಂಪನ್ ಎಂಬತಕ್ಕಂಥ ಸಚಿವಾಲಯ ಯಾವ ಒಂದು ಸಚಿವಾಲಯದ ಉಪಕ್ರಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ದೂರ ಸಂಪರ್ಕ ಇಲಾಖೆಗೆ ಸಂಬಂಧ ಹೊಂದಿದೆ. ಆನ್ಸರ್ ಡೈರೆಕ್ಟ್ ಆಗಿ ನಿಮಗೆ ಕಾಣ್ತಾ ಇದೆ. ದೂರ ಸಂಪರ್ಕ ಇಲಾಖೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಬಹುದು. ಸಂಪನ್ ಎಂಬತಕ್ಕಂಥ ಒಂದು ಪೋರ್ಟಲ್ ನ ಒಂದು ಫುಲ್ ಫಾರ್ಮ್ ನೋಡಿ, ಪೂರ್ಣ ಹೆಸರನ್ನು ನೋಡ್ಕೊಳ್ಳಿ. ಸಿಸ್ಟಮ್ ಫಾರ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಅಂತ. ಸಿಸ್ಟಮ್ ಫಾರ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಅಂತ ಇದು ಸರಿಯಾದ ಉತ್ತರ. ಪೂರ್ಣ ಹೆಸರು ಸಂಪನ್ ಎಂಬತಕ್ಕಂಥದ್ದರ ಒಂದು ಸಂಪೂರ್ಣ ಒಂದು ನೇಮ್ ಇದು. ಇದು ದೂರ ಸಂಪರ್ಕ ಇಲಾಖೆ ಅಥವಾ ಡಿಒಟಿ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್, ಪಿಂಚಣಿದಾರರಿಗೆ ನೇರ ಹಣ ವರ್ಗಾವಣೆ ಮಾಡುವ ಮೂಲಕ ಪಿಂಚಣಿ ನೀಡುವ ಡಿಜಿಟಲ್ ವೇದಿಕೆ ಆಗಿದೆ. ಸಂಪನ್ ಎಂಬತಕ್ಕಂಥ ಒಂದು ಪೋರ್ಟಲ್ ಮುಖಾಂತರ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ನೋಡೋಣ. ಅರೌಂಡ್ 31 ಮಿನಿಟ್ಸ್ ಆಗಿದೆ ಕ್ಲಾಸು. ಇನ್ನೂ ಕೂಡ ಇದೆ, ಟೈಮ್ ಇದೆ. ಅರೌಂಡ್ 1 ಅವರ್ ಆಗ್ಬೋದು. ಬಟ್ ಸಂಪೂರ್ಣವಾಗಿ ನೋಡ್ಕೋಬೇಕ್ರಿ ನೀವು, ಇಲ್ಲ ಅಂತ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ. ಮಿಷನ್ ಮೌಸಮ್ ಎಂಬತಕ್ಕಂಥದ್ದು ಯಾವುದರ ಅಡಿಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥ ವಿಪತ್ತು ನಿರ್ವಹಣಾ ಸಂಸ್ಥೆಯ ಒಂದು ವ್ಯವಸ್ಥೆ ಹೆಸರು ಏನು ಅಂತ ಕೊಟ್ಟಿದ್ದಾರೆ. ವಾಯುಶಕ್ತಿ, MHEWDSS, ಧಾತ್ರಿ, ಸಾಗರ್ ಮಿತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಬಿ, MHEWDSS ಅಂತ. ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಮಿಷನ್ ಮೌಸಮ್ ಅಡಿಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥ ವಿಪತ್ತು ನಿರ್ವಹಣಾ ಸಂಸ್ಥೆ ಅಥವಾ ವ್ಯವಸ್ಥೆ ಹೆಸರು ಏನಪ್ಪಾ ಅಂತ ಅಂದ್ರೆ ಮಲ್ಟಿ ಹಜಾರ್ಡ್ ಅರ್ಲಿ ವಾರ್ನಿಂಗ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಬಹುದು. ಇದು ಭಾರತದ ಹವಾಮಾನ ಮುನ್ಸೂಚನೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಬೃಹತ್ ಯೋಜನೆ ಆಗಿದೆ. ಇದರ ಅಡಿಯಲ್ಲಿ MHEWDSS ಎಂಬತಕ್ಕಂಥ ಒಂದು ವ್ಯವಸ್ಥೆಯು ನೈಸರ್ಗಿಕ ವಿಕೋಪಗಳ ಬಗ್ಗೆ ನಿಖರವಾದ ಮುನ್ಸೂಚನೆಯನ್ನು ಇದು ಕೊಡುತ್ತದೆ ಅಂತ, ನೀಡಲು ಸಹಾಯ ಮಾಡ್ತದೆ ಅಂತ. ಇಲ್ಲಿ ಎರಡನೇ ಪಾಯಿಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಚಂದ್ರನ ಸುತ್ತ ಹಾರಾಟ ನಡೆಸಲಿರುವ ನಾಸಾದ ಅರ್ಥಮಿಸ್ 2 ಎಂಬತಕ್ಕಂಥ ಒಂದು ಮಿಷನ್ ಭಾಗವಹಿಸಿರ್ತಕ್ಕಂಥ ಒಂದು ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ನೋಡಿ. ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಏನಪ್ಪಾ ಅಂತಂದ್ರೆ ಚಂದ್ರನ ಸುತ್ತ ಹಾರಾಟ ನಡೆಸ್ತಾ ಇರ್ತಕ್ಕಂಥ ಒಂದು ನಾಸಾದ ಅರ್ಥಮಿಸ್ 2 ಎಂಬತಕ್ಕಂಥ ಮಿಷನ್ ಇದೆ. ಒಂದ್ ನಿಮಿಷ ನೀರು ಕುಡಿದ್ಬಿಡ್ತೀನಿ. ಓಕೆ, ಅರ್ಥಮಿಸ್ 2 ಎಂಬತಕ್ಕಂಥ ಒಂದು ಮಿಷನ್ ಇದೆ. ಇದರಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಒಂದು ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ ಕೇಳಿದರೆ ಕ್ರಿಸ್ಟಿನಾ ಕೋಚ್, ಜೆಸ್ಸಿಕಾ ಮೈರ್, ಸುನಿತಾ ವಿಲಿಯಮ್ಸ್, ಅನ್ನೆ ಮಾಕ್ಲೇನ್ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್, ನೋಡೋಣ. ಇದಕ್ಕೆ ನೋಡಿ, ಕ್ರಿಸ್ಟಿನಾ ಕೋಚ್ ಅಂತಕ್ಕಂಥವ್ರು ಚಂದ್ರನ ಸುತ್ತ ಹಾರಾಟ ನಡೆಸಲಿರುವ ನಾಸಾದ ಅರ್ಥಮಿಸ್ 2 ಮಿಷನ್ ನಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಮೊದಲ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ. ಆಪ್ಷನ್ ಎ ಸರಿದ ಉತ್ತರ. ಅದೇ ರೀತಿ ನೋಡಿ, ನಾಸಾದ ಈ ಮಿಷನ್ 50 ವರ್ಷಗಳ ನಂತರ ಮಾನವರನ್ನು ಚಂದ್ರನ ಹತ್ತಿರಕ್ಕೆ ಕರೆದೊಯ್ಯಲಿದೆ ಅಂತ ಕೊಟ್ಟಿದ್ದಾರೆ. ಕ್ರಿಸ್ಟಿನಾ ಕೋಚ್ ಇವರು ಚಂದ್ರನ ಕಕ್ಷೆಗೆ ತಲುಪಲಿರುವ ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಎಂಬತಕ್ಕಂಥ ಒಂದು ದಾಖಲೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಕ್ರಿಸ್ಟಿನಾ ಕೋಚ್ ಹೆಸರು ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ನೋಡಿ, ಇದು ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಅದೇ ಕುಗ್ತಿ ಅಂತಕ್ಕಂಥದ್ದು, ಕುಗ್ತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿ ಕಂಡು ಬರುತ್ತೆ? ಹಿಮಾಚಲ ಪ್ರದೇಶ. ನಾನು ಈಗಾಗಲೇ ಹೇಳಿದೆ, ಹಿಮಾಚಲ ಪ್ರದೇಶ.
ಅದೇ ಇಲ್ಲಿ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ, ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಇದೆಲ್ಲ ಕಂಡು ಬರುತ್ತೆ, ಉತ್ತರಾಖಂಡ. ಓಕೆನಾ, ಇವು ಕೂಡ ಇಂಪಾರ್ಟೆಂಟ್. ಇದು ಎಲ್ಲ ಕಂಡು ಬರುತ್ತೆ ಅಂದ್ರೆ ಉತ್ತರಾಖಂಡ. ನೋಡಿ, ಉತ್ತರಾಖಂಡದಲ್ಲಿದ್ದು ಇತ್ತೀಚೆಗೆ ಹಿಮಚಿರತೆಗಳು ಸ್ನೋ ಲಿಯೋಪಾರ್ಡ್ ಗಣತಿಯ ಒಂದು ಗಣತಿ ಕಾರಣದಿಂದಾಗಿ ಇದು ನ್ಯೂಸ್ ಅಲ್ಲಿ ಇತ್ತು. ಸ್ನೋ ಲಿಯೋಪಾರ್ಡ್, ಈ ಒಂದು ಸ್ನೋ ಲಿಯೋಪಾರ್ಡ್ ಏನಿದಾವೆ ಇದು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಬಿಟ್ಟು ಎಲ್ಲೂ ಕೂಡ ಇರೋದಿಲ್ಲ, ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ, ನಿಮಗೆ ಏನಾದ್ರು ಪ್ರಚಲಿತ ಘಟನೆಗಳು ಬೇಕು ಅಂತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಪ್ರತಿ ಸಲ ಬರ್ತಾ ಇದೆ ಮಧ್ಯಕ್ಕೆ, ಯಾಕೆ ಅಂದ್ರೆ ನಿಮಗೆ ಗೊತ್ತಾಗಲಿ ಅಂತ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುರೋಪ್ ನಲ್ಲಿ ಹರಡ್ತಾ ಇರತಕ್ಕಂತ ಒಂದು ನ್ಯೂ ಕ್ಯಾಸ್ಟಲ್ ಡಿಸೀಸ್ ಇದು ಯಾವ ಜೀವಿಗಳಿಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜಾನುವಾರುಗಳು, ಕೋಳಿ ಮತ್ತು ಪಕ್ಷಿಗಳು, ಜೇನುನೊಣಗಳು ಮತ್ತು ಮೀನುಗಳು ಅಂತ ಕೊಟ್ಟಿದ್ದಾರೆ. ಇದು ಕೋಳಿ ಮತ್ತು ಪಕ್ಷಿಗಳಿಗೆ ಬರತಕ್ಕಂತ ರೋಗ, ಇದು ವೈರಸ್ ನಿಂದ ಬರತಕ್ಕಂತ ರೋಗ ಆಗಿದೆ. ತುಂಬಾ ಇಂಪಾರ್ಟೆಂಟ್. ಯಾವ್ದಪ್ಪ, ನ್ಯೂ ಕ್ಯಾಸ್ಟಲ್ ಡಿಸೀಸ್ ಕೋಳಿಗಳು ಮತ್ತು ಪಕ್ಷಿಗಳಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ, ಇದನ್ನು ಸಾಮಾನ್ಯವಾಗಿ ರಾಣಿಖೇತ್ ರೋಗ ಅಂತಾನೂ ಕೂಡ ಕರೀತಾರೆ. ರಾಣಿಖೇತ್ ಡಿಸೀಸ್ ಅಂತಾನೂ ಕೂಡ ಕರೀತಾರೆ ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅನ್ನ. ಇದು ವೈರಸ್ ನಿಂದ ಕಂಡು ಬರ್ತಕ್ಕಂಥ ಒಂದು ರೋಗ ಅಥವಾ ಹರಡತಕ್ಕಂಥ ಮಾರಕ ರೋಗ ಆಗಿದ್ದು ಮುಖ್ಯವಾಗಿ ಕೋಳಿಗಳಿಗೆ ಬಾಧಿಸ್ತದೆ ಅಂತ. ಅದೇ ರೀತಿ ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಸಮುದ್ರಯಾನ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೇವೆ ಅಂತ. ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂತ ಆಚರಣೆಯನ್ನ ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ ಏಪ್ರಿಲ್ 1, 4, 5, 6 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಬಹುದು. ಏಪ್ರಿಲ್ 5ನೇ ತಾರೀಕಿನಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಸಮುದ್ರಯಾನ ದಿನವನ್ನು ನಾವು ಆಚರಣೆಯನ್ನ ಮಾಡ್ತೇವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಐತಿಹಾಸಿಕ ಹಿನ್ನೆಲೆ ನೋಡಬಹುದು. ಈ ಒಂದು ರಾಷ್ಟ್ರೀಯ ಸಮುದ್ರಯಾನ ದಿನ ಏನಿದೆ 1919 ಏಪ್ರಿಲ್ 5ರಂದು ಮುಂಬೈನಿಂದ ಲಂಡನ್ಗೆ ಪ್ರಯಾಣಿಸಿದ ಎಸ್ ಎಸ್ ಲಾಯಲ್ಟಿ ಅಂತಕ್ಕಂಥ ಮೊದಲ ಭಾರತೀಯ ಹಡಗಿನ ನೆನಪಿನಾಗಿ ಇದನ್ನು ಆಚರಣೆನ ಮಾಡ್ತಿದ್ದೇವೆ ಅಂತ. ಆರಂಭ ನೋಡಬಹುದು, ಈ ದಿನದ ಮೊದಲ ಬಾರಿಗೆ 1964ರಲ್ಲಿ ಆರಂಭ ಮಾಡಿದ್ರು ಈ ಒಂದು ನ್ಯಾಷನಲ್ ಮ್ಯಾರಿಟೈಮ್ ಡೇ ಅನ್ನ. ಪ್ರತಿ ವರ್ಷ 1964ರಿಂದ ಆಚರಣೆನ ಮಾಡ್ಕೊಳ್ತಾ ಬಂದಿದ್ದೇವೆ. ಜಾಗತಿಕ ಆರ್ಥಿಕತೆಗೆ ಸಮುದ್ರಯಾನದ ಕೊಡುಗೆ ಮತ್ತು ಭಾರತದ ಸಮುದ್ರ ಗಡಿಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇದನ್ನ ಕೊಡ್ತಿದ್ದೇವೆ. ಸಾಗರಮಾಲಾ ಯೋಜನೆಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೇವೆ. ಅದೇ ರೀತಿ ವರುಣಾ ಪ್ರಶಸ್ತಿ ನೋಡಿ, ಸಮುದ್ರಯಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ದಿನದಂದು ವರುಣಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಯಾವ ದಿನ ಅಂತ, ನ್ಯಾಷನಲ್ ಮ್ಯಾರಿಟೈಮ್ ಡೇ. ಯಾವ್ದಪ್ಪ ಅಂತ ಏಪ್ರಿಲ್ 5ನೇ ತಾರೀಕಿನಂದು ನಾವು ಪ್ರತಿ ವರ್ಷ ನ್ಯಾಷನಲ್ ಮ್ಯಾರಿಟೈಮ್ ಡೇ ಅನ್ನ ಆಚರಣೆಯನ್ನ ಮಾಡ್ತೇವೆ. ಅದೇ ರೀತಿ ನೋಡಿ, ಭಾರತೀಯ ಚುನಾವಣಾ ಆಯೋಗವು ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ತಿಳಿಯಲು ಯಾವ ಹೊಸ ಡಿಜಿಟಲ್ ವೇದಿಕೆಯನ್ನು ಬಳಸಲು ಸೂಚನೆ ಮಾಡಿದೆ ಅಂತ. ಈ ವೋಟರ್ ಪೋರ್ಟಲ್, ಭಾರತ್ ವೋಟ್, ಇಸಿಐ ನೆಟ್, ಡಿಜಿಟಲ್ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಇಸಿಐ ನೆಟ್ ಅಂತಕ್ಕಂಥದ್ದನ್ನ ಕೊಟ್ಟಿದೆ. ಆಪ್ಷನ್ ಸಿ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು, ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆ, ಆಸ್ತಿ ಮತ್ತು ಶಿಕ್ಷಣದ ವಿವರಗಳನ್ನು ಮತದಾರರಿಗೆ ನೇರವಾಗಿ ತಲುಪಿಸುವುದು ಇದರ ಉದ್ದೇಶ ಆಗಿದೆ. ಇಸಿಐ ನೆಟ್ ಅಂತಕ್ಕಂಥದ್ದು ಉದ್ದೇಶ. ನೋಡಿ, ಹಳೆಯ KYC ನೋ ಯುವರ್ ಕಸ್ಟಮರ್ ಅಥವಾ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ನ ಸುಧಾರಿತ ಆವೃತ್ತಿಯಾಗಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದ 324ನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮಗೆ ನೋಡಿ, ಇಲ್ಲಿ ಯಾವ ರೀತಿ ಪಾಯಿಂಟ್ ಅನ್ನು ಕೊಟ್ಟಿದ್ದೇನೆ ಅಂತ, ಇಸಿಐ ನೆಟ್ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂಸ್ ಅಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಆರ್ಟಿಕಲ್ ಅನ್ನು ಕೂಡ ನಾನು ತೆಗೆದುಕೊಂಡು ಬಂದ್ಬಿಟ್ಟಿದ್ದೇನೆ. ದೂರು ದಾಖಲಿಸುವಿಕೆ ಅಂತ ಕೊಟ್ಟಿದ್ದಾರೆ. ಈ ಪೋರ್ಟಲ್ ಮೂಲಕ ಮತದಾರರು ಚುನಾವಣಾ ನೀತಿ ಮತ್ತು ಸಂಹಿತೆ ಉಲ್ಲಂಘನೆ ಮಾಡುವುದರ ಬಗ್ಗೆ ದೂರನ್ನ ಕೊಡಬಹುದು. ಮತ್ತೆ ಇನ್ನೊಂದು ಪೋರ್ಟಲ್ ಇತ್ತು, ಸಿ ವಿಜಿಲ್ ಅಂತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು. ಇದು ಚುನಾವಣಾ ಅಕ್ರಮಗಳನ್ನು ತಡೆಯಲು ಆಯೋಗ ಬಳಸ್ತಾ ಇರತಕ್ಕಂತ ಮತ್ತೊಂದು ಪ್ರಮುಖ ಆ್ಯಪ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಡೈರೆಕ್ಟ್ ಆಗಿ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ನೋಡಿ, ನಾಸಾದ ಒಂದು ಯಾವ ಚಂದ್ರಯಾನ ಮಿಷನ್ ಇತ್ತೀಚೆಗೆ ಚಂದ್ರನ ಹತ್ತಿರದಿಂದ ಹಾರಿ ಹೋಗುವಾಗ ಸುಂದರ ಚಿತ್ರಗಳನ್ನ ಸೆರೆ ಹಿಡಿದಿದೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ, ಅರ್ಥಮಿಸ್ 2 ಎಂತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದೆ, ಅರ್ಥಮಿಸ್ 2 ಎಂತಕ್ಕಂಥ ಮಿಷನ್ಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಕ್ರಿಸ್ಟಿನಾ ಕೋಚ್ ಎಂತಕ್ಕಂಥವ್ರು ಮೊದಲ ಮಹಿಳಾ ಏನು ಆಸ್ಟ್ರೋನಾಟ್ ಆಗಿ ಚಂದ್ರನ ಹತ್ತಿರ ಹೋಗ್ತಾ ಇದ್ದಾರೆ. ಓರಿಯನ್ ನೌಕೆಯಲ್ಲಿ ಇವರು ಹೋಗ್ತಾ ಇರ್ತಕ್ಕಂಥದ್ದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಭವಿಷ್ಯದ ಯೋಜನೆ ಅರ್ಥಮಿಸ್ 3 ಮೂಲಕ ಮನುಷ್ಯರನ್ನು ಚಂದ್ರನ ಮೇಲೆ ಇಳಿಸಲು ನಾಸಾ ನಿರ್ಧಾರ ಮಾಡಿದೆ ಅಂತ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅರ್ಥಮಿಸ್ 3 ಯಾವುದಕ್ಕೆ ಸಂಬಂಧ ಹೊಂದಿದೆ, ಅರ್ಥಮಿಸ್ 2 ಈಗ ಮಾಡ್ತಿದ್ದಾರೆ. ಇದರಲ್ಲಿ ಮಹಿಳಾ ಅಥವಾ 10,300 ಕಿಲೋಮೀಟರ್ ದೂರದಲ್ಲಿ ಹಾರಾಟ ನಡೆಸಿ ಭೂಮಿಗೆ ಮರಳುವ ಯೋಜನೆ ಆಗಿದೆ ಅಂತ. ಓಕೆನಾ.
ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. 2026ರ ಆರಂಭದಲ್ಲಿ ಜಾಗತಿಕವಾಗಿ ದಡಾರ ಅಥವಾ ಮೀಸಲ್ಸ್ ಪ್ರಕರಣಗಳು ಹೆಚ್ಚಾಗಿವೆ. ಇದು ಯಾವ ಕುಟುಂಬದ ವೈರಸ್ ನಿಂದ ಹರಡುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ಪ್ಯಾರಾಮಿಕ್ಸೋ ವೈರಸ್ ಕುಟುಂಬದಿಂದ ಹರಡುತ್ತದೆ. ಆಪ್ಷನ್ ಬಿ ಪ್ಯಾರಾಮಿಕ್ಸೋ ವೈರಸ್. ತುಂಬಾ ಇಂಪಾರ್ಟೆಂಟ್, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಮೀಸಲ್ಸ್ ಎಂತಕ್ಕಂಥದ್ದು ಅಥವಾ ದಡಾರ ಎಂತಕ್ಕಂಥ ಕಾಯಿಲೆ ಇದು ಪ್ಯಾರಾಮಿಕ್ಸೋ ವೈರಸ್ ನ ಒಂದು ಕುಟುಂಬದಿಂದ ಹರಡುತ್ತದೆ. ಲಸಿಕಾ ಅಭಿಯಾನ ನೋಡಬಹುದು ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ. ಈ ಒಂದು ದಡಾರ ತಡೆಗೆ ಉಚಿತವಾಗಿ ಲಸಿಕೆಯನ್ನು ನೀಡ್ತಾ ಇದ್ದಾರೆ ಭಾರತದಲ್ಲಿ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ. ನೋಡಿ, ಈ ಒಂದು ದಡಾರ ಇದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೈ ಮೇಲೆ ಕೆಂಪು ಮಚ್ಚೆಗಳು ಮತ್ತು ಕಣ್ಣುಗಳು ಕೆಂಪಾಗುವುದು ಇದರ ಮುಖ್ಯ ಲಕ್ಷಣ ಇರ್ತದೆ. ನಿವಾರಣೆ ನೋಡಬಹುದು 2026ರ ವೇಳೆಗೆ ದಡಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನ ಭಾರತ ಹೊಂದಿದೆ ಅಂತ ಕೊಟ್ಟಿದೆ. ಇದು ಗಾಳಿಯ ಮೂಲಕ ಅತಿ ವೇಗವಾಗಿ ಹರಡುವುದರಿಂದ ಸೋಂಕಿತ ವ್ಯಕ್ತಿಯನ್ನ ಪ್ರತ್ಯೇಕ ಮಾಡುವುದು ಅಗತ್ಯ ಅಂತ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್. ಯಾವ ಗ್ರೂಪ್ ಇಂದ ಬರುತ್ತೆ ಅಂತಾರೆ, ಪ್ಯಾರಾಮಿಕ್ಸೋ ವೈರಸ್ ಗ್ರೂಪ್ ಇಂದ ಬರುತ್ತೆ. ಲಸಿಕಾ ಅಭಿಯಾನ ನೋಡಬಹುದು ಮಿಷನ್ ಇಂದ್ರಧನುಷ್. 2026ರ ವೇಳೆಗೆ ದಡಾರ ಒಂದು ಮುಕ್ತ ಭಾರತ ಆಗ್ಬೇಕು ಅಂತ ಕೊಟ್ಟಿದ್ದಾರೆ. ಲಕ್ಷಣ ನೋಡಬಹುದು ಮೈ ಮೇಲೆ ಕೆಂಪು ಮಚ್ಚೆಗಳು ಮತ್ತು ಕಣ್ಣುಗಳು ಕೆಂಪಾಗುವುದು ಲಕ್ಷಣ ಆಗಿರ್ತದೆ. ಗಾಳಿ ಮೂಲಕ ಅತಿ ವೇಗವಾಗಿ ಹರಡುತ್ತದೆ. ಇಷ್ಟು ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು, ಮುಂದಿನ ಪಾಯಿಂಟ್ಗೆ ನಾವು ಹೋಗ್ಬಿಡ್ಬೋದು. ನೋಡಿ, ಮುಂದಿನ ಒಂದು ಪ್ರಶ್ನೆ ಏನಿದೆ. ಏಪ್ರಿಲ್ 2026ರಲ್ಲಿ ಲಡಾಖ್ನಲ್ಲಿ ಮಿಷನ್ ಮಿತ್ರ ಎಂತಕ್ಕಂಥ ಯೋಜನೆಯನ್ನ ಯಾವ ಸಂಸ್ಥೆಯು ಪ್ರಾರಂಭ ಮಾಡಿದೆ ಅಂತ. DRDO, ಇಸ್ರೋ, HAL, ಭೂವಿಜ್ಞಾನ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಇಸ್ರೋ ಎಂತಕ್ಕಂಥದ್ದು, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದು ಲಡಾಖ್ನ ಲೇಹ್ನಲ್ಲಿ ನಡೆಸ್ತಾ ಇರತಕ್ಕಂಥ ವಿಶೇಷ ಅಧ್ಯಯನ ಆಗಿದೆ. ಗಗನಯಾನ ಯೋಜನೆಯು ಭಾಗವಾಗಿ ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ಅನುಭವಿಸುವ ಮಾನಸಿಕ ಒತ್ತಡ ಆಗಿರ್ಬೋದು, ಒಂಟಿತನ ಇರ್ಬೋದು, ಭೂಮಿಯ ಮೇಲೆ ಪರೀಕ್ಷೆ ಮಾಡುವುದು ಇದರ ಉದ್ದೇಶ ಆಗಿದೆ. ಯಾವುದಪ್ಪ ಅಂತಾರೆ ಮಿಷನ್ ಮಿತ್ರ ಎಂತಕ್ಕಂಥದ್ದರ ಒಂದು ಉದ್ದೇಶ. ಲಡಾಖ್ನ ಒಂದು ಕಡಿಮೆ ಆಮ್ಲಜನಕ ಮತ್ತು ವಿಪರೀತ ಚಳಿ ಬಾಹ್ಯಾಕಾಶದ ಪರಿಸರಕ್ಕೆ ಹೋಲುತ್ತದೆ, ಅದಕ್ಕಾಗಿ ಲಡಾಖ್ ಅನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್, ಮಾನವನ ನಡವಳಿಕೆ ಮತ್ತು ಗುಂಪು ಚಟುವಟಿಕೆಗಳ ಮೇಲೆ ಈ ಪರಿಸರ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನ ಇಲ್ಲಿ ಸಂಶೋಧನೆಯನ್ನ ಮಾಡ್ತಿದ್ದಾರೆ ಅಂತ. ಇಷ್ಟು ತುಂಬಾ ಇಂಪಾರ್ಟೆಂಟ್. ಮಿಷನ್ ಮಿತ್ರ ಎಂತಕ್ಕಂಥ ಯೋಜನೆ ಎಲ್ಲಿ ನಡೀತಾ ಇದೆ, ಇಸ್ರೋ ಮಾಡ್ತಾ ಇದೆ, ಲಡಾಖ್ ನಲ್ಲಿ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ. PDF ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಲೈಡ್ ಗಳನ್ನ ಯೂಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ಈ ಒಂದು ಸ್ಲೈಡ್ ಅನ್ನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೀತಿ ಆಯೋಗದ ಅಟಲ್ ಇನ್ನೋವೇಶನ್ ಮಿಷನ್ ಸಾರಥಿ ಅಥವಾ IATL ಸಾರಥಿ ಮತ್ತು ಮೆಂಟರ್ ಇಂಡಿಯಾ ಅಕಾಡೆಮಿ ಇದನ್ನ ಯಾವ ನಗರದಲ್ಲಿ ಪ್ರಾರಂಭ ಮಾಡಿತು ಅಂತ ಪ್ರಶ್ನೆ ಕೇಳಿದರೆ ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತು ಚೆನ್ನೈ ಅಂತ ಕೊಟ್ಟಿದ್ದಾರೆ. ಯಾವ ನಗರದಲ್ಲಿ ಮಾಡಿದ್ದಾರೆ ಅಂತ, ಹೈದರಾಬಾದ್ ನಲ್ಲಿ. ATL ಸಾರಥಿ ಮತ್ತು ಹೈದರಾಬಾದ್ ಅಂತ. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದನ್ನು ಪ್ರಾರಂಭ ಮಾಡಲಾಗಿದೆ. ಶಾಲಾ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವುದು ಇದರ ಒಂದು ಉದ್ದೇಶ ಆಗಿರುತ್ತದೆ. ಮೆಂಟರ್ ಇಂಡಿಯಾ ಅಕಾಡೆಮಿ ನೋಡಿ, ಮೆಂಟರ್ ಇಂಡಿಯಾ ಅಕಾಡೆಮಿ ಮೂಲಕ ಶಿಕ್ಷಕರಿಗೆ ತರಬೇತಿಯನ್ನು ನೀಡುತ್ತದೆ. ಶಿಕ್ಷಕರಿಗೆ ತರಬೇತಿ ನೀಡೋದಕ್ಕೆ ಮೆಂಟರ್ ಇಂಡಿಯಾ ಅಕಾಡೆಮಿಯನ್ನು ಕೂಡ ಇಲ್ಲಿ ಶುರು ಮಾಡಿದ್ದಾರೆ. ಹೈದರಾಬಾದ್ ಅನ್ನು ತಂತ್ರಜ್ಞಾನದ ಕೇಂದ್ರವನ್ನಾಗಿ ಬಳಸಿಕೊಂಡು ದಕ್ಷಿಣ ಭಾರತದಲ್ಲಿ ಈ ಯೋಜನೆಯನ್ನ ವಿವರಣೆ ಅಥವಾ ವಿಸ್ತರಣೆಯನ್ನ ಮಾಡ್ತಿದ್ದಾರೆ. ನೀತಿ ಆಯೋಗವು ಇದನ್ನ ಮೇಲ್ವಿಚಾರಣೆ ಮಾಡ್ತಾ ಇದೆ ಅಂತ. ನೀತಿ ಆಯೋಗ ಇದನ್ನ ಮೇಲ್ವಿಚಾರಣೆ ಮಾಡ್ತದೆ. ಈ ಒಂದು ಯಾವ್ದಪ್ಪ ಅಂತಂದ್ರೆ ಇನೋವೇಶನ್ ಮಿಷನ್ ಅಥವಾ ಅಟಲ್ ಇನೋವೇಶನ್ ಮಿಷನ್ ATL ಸಾರಥಿ ಅಂತಕ್ಕಂಥ ಒಂದು ಮಿಷನ್ ಅನ್ನ ಅಥವಾ ಮೆಂಟರ್ ಇಂಡಿಯಾ ಅಕಾಡೆಮಿಯನ್ನು ಯಾವ ನಗರದಲ್ಲಿ ಪ್ರಾರಂಭ ಮಾಡ್ತಿದೆ ಅಂತ, ಹೈದರಾಬಾದ್ ನಲ್ಲಿ. ಸ್ಪೀಡ್ ಆಗ್ತಿದ್ರೆ ಕಾಮೆಂಟ್ ಮಾಡಿ ಪ್ಲೀಸ್, ಓಕೆನಾ? ಸ್ಪೀಡ್ ಆಗ್ತಾ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಭೂ ಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ. ನರೇಂದ್ರ ಭೂಷಣ್, ತುಷಾರ್ ಮೆಹ್ತಾ, S ಸೋಮನಾಥ್, ರಾಜೀವ್ ಗೌಬಾ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಭೂ ಸಂಪನ್ಮೂಲ ಇಲಾಖೆ, ಓಕೆನಾ? ನೋಡಿ, ನರೇಂದ್ರ ಭೂಷಣ್ ಅವರು ಭೂ ಸಂಪನ್ಮೂಲ ಇಲಾಖೆಯ ಒಂದು ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಅಧಿಕಾರವನ್ನ ಇವರು ಪಡ್ಕೊಂಡಿದ್ದಾರೆ. ಇವರು ಭಾರತೀಯ IAS ಹಿರಿಯ ಅಧಿಕಾರಿ ಆಗಿದ್ದಾರೆ. ಭೂ ದಾಖಲೆಗಳ ಡಿಜಿಟಲೀಕರಣ ಮತ್ತು ಆಧುನೀಕರಣ ಇವರ ಪ್ರಮುಖ ಜವಾಬ್ದಾರಿಯಾಗಿದೆ. ಸ್ವಾಮಿತ್ವ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಇವರ ಪಾತ್ರ ದೊಡ್ಡದು ಇರತಕ್ಕಂಥದ್ದು. ಸ್ವಾಮಿತ್ವ ಯೋಜನೆ, ಓಕೆನಾ? ಭೂಸಾರ ಮತ್ತು ಭೂ ಬಳಕೆ ಯೋಜನೆಗಳನ್ನ ರೂಪಿಸುವ ಇಲಾಖೆ ಈ ಒಂದು ಭೂ ಸಂಪನ್ಮೂಲ ಇಲಾಖೆ ಆಗಿದೆ ಅಂತ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಇಷ್ಟು ಪಾಯಿಂಟ್ಗಳು ಕೂಡ ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಸ್ವಾಮಿತ್ವ ಯೋಜನೆ ಯಾರು ಮಾಡಿದ್ರು, ಮತ್ತೆ ನರೇಂದ್ರ ಭೂಷಣ್ ಅವರು ಯಾರು, ಮತ್ತೆ ಇಲ್ಲಿ ಈ ಒಂದು ಭೂ ಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಯಾರು ಆಗಿದ್ದಾರೆ, ನೆನ್ಪಿಟ್ಕೋಬೇಕು ಇವೆಲ್ಲ. ನೋಡಿ ಮುಂದಿನ ಪ್ರಶ್ನೆ. 2026ರ ವಿಶ್ವ ಆರೋಗ್ಯ ದಿನದ
ಏಪ್ರಿಲ್ 7ರ ಅಂಗವಾಗಿ ಯಾವ ಭಾರತೀಯ ನಗರವನ್ನು ಹೆಲ್ತ್ ಟೆಕ್ ಹಬ್ ಆಫ್ ಇಂಡಿಯಾ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಬೆಂಗಳೂರನ್ನ. ನೋಡಿ, ಬೆಂಗಳೂರನ್ನ ಹೆಲ್ತ್ ಟೆಕ್ ಹಬ್ ಆಫ್ ಇಂಡಿಯಾವನ್ನಾಗಿ ನಾವು ಮಾಡ್ತಿದ್ದೇವೆ. ಸ್ಥಾಪನೆ ಮತ್ತು ಹಿನ್ನೆಲೆ ನೋಡಬಹುದು. ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕಿನಂದು ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಕರಿತೇವೆ, ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತೇವೆ. 1948ರಲ್ಲಿ ಇದೇ ದಿನದಂದು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಥಾಪನೆ ಆಯಿತು. ಅದಕ್ಕಾಗಿ ವಿಶ್ವ ಆರೋಗ್ಯ ದಿನವನ್ನು ಆಚರಣೆಯನ್ನ ಮಾಡ್ತೇವೆ. ಇದನ್ನ 1950ರಿಂದ ನಾವು ಆಚರಣೆಯನ್ನು ಮಾಡ್ಕೊತಾ ಬಂದಿದ್ದೇವೆ. ಆಚರಣೆ ಉದ್ದೇಶ ನೋಡಬಹುದು, ಜಾಗತಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಪಂಚದಾದ್ಯಂತ ಜನರಿಗೆ ಸಮಾನವಾದ ಆರೋಗ್ಯ ಸೌಲಭ್ಯಗಳನ್ನ ಸಿಗುವಂತೆ ಮಾಡುವುದು ಇದರ ಪ್ರಮುಖ ಗುರಿ ಆಗಿದೆ ಅಂತ. ಥೀಮ್ ನೋಡಬಹುದು, ಇದೊಂದು ಪ್ರತಿ ವರ್ಷ WHO ಒಂದು ನಿರ್ದಿಷ್ಟ ಥೀಮ್ ಅನ್ನ ಮೇಲೆ ಆಚರಣೆಯನ್ನ ಮಾಡ್ತಿದೆ. ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಮತ್ತು ಡಿಜಿಟಲ್ ಆರೋಗ್ಯದ ಮೇಲಿನ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಥೀಮ್ ಇದು. ಓಕೆನಾ, ಇಷ್ಟು ಥೀಮು ನೆನಪಿಟ್ಕೋಬೇಕು. ನೆಕ್ಸ್ಟ್ ಜಾಗತಿಕ ಆದ್ಯತೆ ನೋಡಬಹುದು. ಈ ದಿನದ ಮೂಲಕ WHO ಪೋಲಿಯೋ ನಿರ್ಮೂಲನೆ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಆಗಿರ್ಬೋದು, ಮಾನಸಿಕ ಆರೋಗ್ಯದಂತಹ ಪ್ರಮುಖ ವಿಷಯಗಳನ್ನ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ತರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಇದು ಮಾಡ್ತದೆ. ನೆಕ್ಸ್ಟ್ ಕೊನೆ ಪಾಯಿಂಟ್ ನೋಡಿ, ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಅಂತ ಕೊಟ್ಟಿದ್ದಾರೆ. ವಿಶ್ವ ಆರೋಗ್ಯ ದಿನದ ಪ್ರಮುಖ ಸಂದೇಶ ಅಂತ ಅಂದ್ರೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಅಂದ್ರೆ ಯಾವುದೇ ವ್ಯಕ್ತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದೆ ತನಗೆ ಅಗತ್ಯವಿರುವ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ಪಡೆಯುವಂತಾಗಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆನಾ. ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹಣಕಾಸು ನೀತಿ ಸಮಿತಿ MPC ಸಭೆಯಲ್ಲಿ ರಿಪೋ ದರವನ್ನ ಎಷ್ಟಕ್ಕೆ ಸ್ಥಿರವಾಗಿ ಇರಿಸಿದೆ ಅಂತ ಕೊಟ್ಟಿದ್ದಾರೆ. ಇವು ಆಪ್ಷನ್ಸ್ ತಪ್ಪಾಗಿದ್ದಾವೆ, ಆಪ್ಷನ್ಸ್ ಎಲ್ಲವೂ ಕೂಡ ತಪ್ಪಾಗಿದ್ದಾವೆ. ಇದಕ್ಕೆ ಸರಿದ ಉತ್ತರವನ್ನು ನಾನು ಮುಂದಿನ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತೇನೆ ಎಷ್ಟಿದೆ ಅಂತ. ಎಲ್ಲವೂ ಕೂಡ ತಪ್ಪಿದು. ಓಕೆನಾ, ಇದು ಸಂಪೂರ್ಣವಾಗಿ ತಪ್ಪಿದು. ಈ ಒಂದು ಕ್ವಶನ್ಸ್ ತಪ್ಪಾಗಿ ಬಂದಿದೆ. ನೆಕ್ಸ್ಟ್ ಮಧುಮಲೈ ಹುಲಿ ಅಭಯಾರಣ್ಯ ನೋಡಿ, ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ. ಮಧುಮಲೈ ಹುಲಿ ಅಭಯಾರಣ್ಯ ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ. ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಬಿಹಾರ, ತಮಿಳುನಾಡು, ಒಡಿಶಾ ಮತ್ತು ಜಾರ್ಖಂಡ್ ಅಂತ. ಎಲ್ಲಿದೆ ಅಂತ ತಮಿಳುನಾಡಿನಲ್ಲಿ ಇದು ಕಂಡು ಬರುತ್ತದೆ. ಮಧುಮಲೈ ಟೈಗರ್ ರಿಸರ್ವ್ ಅಥವಾ ಹುಲಿ ಅಭಯಾರಣ್ಯ ಅಂತ. ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕ ಹಾಗೂ ಕೇರಳದ ರಾಜ್ಯದ ಗಡಿಗಳನ್ನು ಕೂಡ ಇದು ಹಂಚಿಕೊಳ್ತದೆ ಅಂತ. ಓಕೆನಾ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದು ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಆಗಿದೆ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ನ ಒಂದು ಭಾಗ ಆಗಿರ್ತಕ್ಕಂಥದ್ದು ಈ ಒಂದು ಏನು ಮಧುಮಲೈ ಟೈಗರ್ ರಿಸರ್ವ್. ನೆರೆಹೊರೆಯ ಅಭಯಾರಣ್ಯಗಳನ್ನು ನೋಡಬಹುದು. ಇದರ ಪಕ್ಕದಲ್ಲಿ ಯಾವುದಿದೆ ಅಂತ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ. ಕೇರಳದ ವಯನಾಡು ವನ್ಯಜೀವಿ ಅಭಯಾರಣ್ಯ ಕೂಡ ಇಲ್ಲಿ ಕಂಡು ಬರುತ್ತದೆ. ಈ ಪ್ರದೇಶವು ಆನೆಗಳು ಮತ್ತು ಹುಲಿಗಳ ಸಂರಕ್ಷಣೆಗೆ ಬಹಳ ಪ್ರಸಿದ್ಧಿಯಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ವೇಗವಾಗಿ ಹರಡುವ ದಡಾರ ರೋಗದಿಂದಾಗಿ ಭಾರತದ ಯಾವ ನೆರೆಯ ದೇಶವು ತುರ್ತು ಲಸಿಕೆ ಅಭಿಯಾನವನ್ನ ಪ್ರಾರಂಭ ಮಾಡಿತು ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ನೇಪಾಳ ಇದಕ್ಕೆ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ನಮ್ಮ ಒಂದು ಭಾರತದಲ್ಲೂ ಕೂಡ ಈ ಒಂದು ದಡಾರ ರೋಗ ಕಂಡು ಬಂದಿತ್ತು. ಅದಕ್ಕಾಗಿ ನಾನು ಇತ್ತೀಚೆಗೆ ಪ್ಯಾರಾಮಿಕ್ಸೋ ವೈರಸ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಗಳನ್ನು ಕೂಡ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. ಅದನ್ನ ನೀವು ಇನ್ನೊಂದ್ಸಲಿ ನೋಡ್ಕೋಬಹುದು. ಮುಖ್ಯವಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಇದು ಲಸಿಕೆ ನೀಡಿ ರೋಗ ಹರಡೋದನ್ನ ತಡೆಯುವುದು ಈ ಅಭಿಯಾನದ ಉದ್ದೇಶ ಆಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ನಮ್ಮ ಒಂದು ಭಾರತದಲ್ಲಿ ಏನಪ್ಪಾ ಅಂದ್ರೆ ಮಿಷನ್ ಇಂದ್ರಧನುಷ್ ಅನ್ನು ಮಾಡಿದರೆ ಈ ಒಂದು ದಡಾರ ರೋಗದಿಂದ ಹೊರಬರುವುದಕ್ಕೆ ಉಚಿತವಾಗಿ ಲಸಿಕೆಯನ್ನ ಕೊಡ್ತಿದ್ದಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಮಿಸಲ್ಸ್ ಅಂತ ಕರೀತಾರೆ. ಮಿಸಲ್ಸ್ ಈಗಾಗಲೇ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ECI ನೆಟ್ ವೇದಿಕೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತ ಇಲ್ಲಿ ಕೇಳಿದರೆ ಯಾವ್ದಪ್ಪ ಅಂತಾರೆ ಭಾರತದ ಚುನಾವಣಾ ಆಯೋಗ. ಏನಪ್ಪಾ ಅಂತ ಇದು ಭಾರತದ ಚುನಾವಣಾ ಆಯೋಗ. ಆಪ್ಷನ್ ಬಿ ಸರಿಯಾದ ಉತ್ತರ. ತುಂಬಾ ಇಂಪಾರ್ಟೆಂಟ್. ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ECI ನೆಟ್ ವೇದಿಕೆಯನ್ನ ಚುನಾವಣಾ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕ ಮತ್ತು ಸುಗಮಗೊಳಿಸಲು ಭಾರತದ ಚುನಾವಣಾ ಆಯೋಗ ಇದನ್ನ ವೇದಿಕೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಇದು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮತ್ತು ಮತದಾರರ ಪಟ್ಟಿ ನಿರ್ವಹಣೆ ಆಗಿರ್ಬೋದು, ಚುನಾವಣಾ ಅಧಿಕಾರಿಗಳ ನಡುವಿನ ಸಂವಹನ ಡಿಜಿಟಲೀಕರಣಗೊಳಿಸಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಾಂತ್ರಿಕವಾಗಿ ಚುನಾವಣಾ ವ್ಯವಸ್ಥೆಯನ್ನು ಬಲಪಡಿಸುವ ಒಂದು ಮಹತ್ವದ ಹೆಜ್ಜೆ ಆಗಿದೆ ಅಂತ. ಓಕೆನಾ. ಇಷ್ಟು ಕೂಡ ಇಂಪಾರ್ಟೆಂಟ್. ECI ನೆಟ್ ಎಂಬತಕ್ಕಂಥದ್ದು ಮತ್ತೆ ಇನ್ನೊಂದು ಸಿ ವಿಜಿಲ್ ಎಂಬತಕ್ಕಂಥ ಅಪ್ಲಿಕೇಶನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಬಹುದು, ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನ ಯಾವ ಸಂಸ್ಥೆ ನಡೆಸ್ತದೆ ಅಂತ ಇಲ್ಲಿ ಕೇಳಿದರೆ, ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಆಪ್ಷನ್ ಎ ಹಣಕಾಸು ಸಚಿವಾಲಯ, ನೀತಿ ಆಯೋಗ, ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ನೋಡಿ. ಡಿಜಿಟಲ್ ಲೈಫ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಮತ್ತು ಪೆನ್ಷನರ್ಸ್, ಓಕೆನಾ, ಇದು ಅಭಿವೃದ್ಧಿಪಡಿಸ್ತದೆ ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಮತ್ತು ಪೆನ್ಷನರ್ಸ್. ಪಿಂಚಣಿದಾರರು ತಮ್ಮ ಒಂದು ಜೀವಂತ ಪ್ರಮಾಣವನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ಸುಲಭವಾಗಿ ಸಲ್ಲಿಸಲು ಈ ಒಂದು ಅಭಿಯಾನ ನಡೆಸಲಾಗ್ತಾ ಇದೆ. ಪಿಂಚಣಿದಾರರು ಬ್ಯಾಂಕ್ಗಳಿಗೆ ಅಲೆಯುವ ಬದಲು ಜೀವನ್ ಪ್ರಮಾಣ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಮುಖಾಂತರ ಡೈರೆಕ್ಟ್ ಆಗಿ ಅವರು ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಮನೆಯಿಂದ ಡಿಜಿಟಲ್ ಪ್ರಮಾಣ ಪತ್ರವನ್ನ ಸಲ್ಲಿಸಬಹುದು. ಇದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ಪ್ರಮುಖ ಉಪಕ್ರಮ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತ ಅಂದ್ರೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಬಹುದು, ಲೇಹ್ ಅಥವಾ ಲಡಾಖ್ ನಲ್ಲಿ ಉನ್ನತ ಮಟ್ಟದ ತರಬೇತಿಗಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿಷನ್ ಮಿತ್ರ ಎಂಬತಕ್ಕಂಥ ಯೋಜನೆ ಇಸ್ರೋದ ಯಾವ ಮಿಷನ್ಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ, ಗಗನಯಾನ, ಚಂದ್ರಯಾನ, ಆದಿತ್ಯ L1 ಮತ್ತು ಶುಕ್ರಯಾನ ಅಂತ ಕೊಟ್ಟಿದ್ದಾರೆ. ಚಂದ್ರಯಾನ 4ಕ್ಕೆ ಸಂಬಂಧ ಅಲ್ಲ, ಇದು ಗಗನಯಾನಕ್ಕೆ ಸಂಬಂಧ ಹೊಂದಿದೆ. ಗಗನಯಾನಕ್ಕೆ ಇದು ಸಂಬಂಧ ಹೊಂದಿದೆ. ಮಿಷನ್ ಮಿತ್ರ ಎಂಬತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡೋಣ. ನೋಡಿ, ಇದರ ಪೂರ್ಣ ರೂಪ ಕೊಡಬಹುದು, ಮ್ಯಾಪಿಂಗ್ ಆಫ್ ಇಂಟರ್ ಆಪರೇಬಲ್ ಟ್ರೈಟ್ಸ್ ಅಂಡ್ ರೆಸ್ಪಾನ್ಸ್ ಅಸೆಸ್ಮೆಂಟ್. ಇದರ ಒಂದು ಮಿಷನ್ ಮಿತ್ರ ಎಂಬತಕ್ಕಂಥದ ಒಂದು ಸಂಪೂರ್ಣ ಒಂದು ಫುಲ್ ಫಾರ್ಮ್ ಇದು. ಪರಸ್ಪರ ಕಾರ್ಯನಿರ್ವಹಣಾ ಗುಣಲಕ್ಷಣಗಳು ಮತ್ತು ಪ್ರತಿಕ್ರಿಯೆ ಮೌಲ್ಯಮಾಪಕರ ಮ್ಯಾಪಿಂಗ್ ಅಂತ. ಸ್ಥಳ ಮತ್ತು ಎತ್ತರ ಕೊಟ್ಟಿದ್ದಾರೆ ನೋಡಿ, ಲಡಾಖ್ನ ಲೇಹ್ನಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ಇದು ಸಮುದ್ರ ಮಟ್ಟದಿಂದ ಸುಮಾರು 3500 ಮೀಟರ್ ಅಥವಾ 11500 ಅಡಿ ಎತ್ತರದಲ್ಲಿದೆ. ತರಬೇತಿ ಅವಧಿ ನೋಡಬಹುದು, ಇದನ್ನು 2026ರ ಏಪ್ರಿಲ್ 2ರಿಂದ ಏಪ್ರಿಲ್ 9ರವರೆಗೆ ನಡೀತಾ ಇರ್ತಕ್ಕಂಥ ಕೊಟ್ಟಿದ್ದಾರೆ. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಅನುಭವಿಸಬಹುದಾದ ಮಾನಸಿಕ ಒತ್ತಡ ಆಗಿರ್ಬೋದು, ಏಕಾಂಗಿತನಾಗಿರ್ಬೋದು ಮತ್ತು ಆಮ್ಲಜನಕದ ಕೊರತೆಯಂತಹ ಒಂದು ಪರಿಸ್ಥಿತಿಗಳು, ಹೈಪೋಕ್ಸಿಯಾ ಅಂತ ಕರಿತೇವೆ ಆಮ್ಲಜನಕದ ಕೊರತೆಯನ್ನ, ಇಂತಹ ಪರಿಸ್ಥಿತಿಗಳನ್ನ ಇಲ್ಲಿ ಕೃತಕವಾಗಿ ಸೃಷ್ಟಿ ಮಾಡಿ ಅವರ ಕಾರ್ಯಕ್ಷಮತೆಯನ್ನು ಪರೀಕ್ಷೆ ಮಾಡ್ತಾರೆ. ಇದನ್ನು ನೋಡಿ, ಇಸ್ರೋದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಥವಾ HSFC ಮತ್ತು ಭಾರತೀಯ ವಾಯುಪಡೆ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಇವೆರಡೂ ಕೂಡ ಸೇರ್ಕೊಂಡು ಬೆಂಗಳೂರು ಮೂಲದ ಪ್ರೋಟೋಪ್ಲಾಸ್ಟೇಟ್ ಸಂಸ್ಥೆಯು ಸಹಯೋಗದೊಂದಿಗೆ ನಡೆಸಲಾಗ್ತಾ ಇದೆ ಅಂತ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಫಿಂಬ್ರಿಸ್ಟಿಲಿಸ್ ವಯಾಡೆನ್ಸಿಸ್ ಅಂತ ಕೊಟ್ಟಿದ್ದಾರೆ. ಫಿಂಬ್ರಿಸ್ಟೈಲಿಸ್ ವಯಾಡೆನ್ಸಿಸ್ ಎಂಬತಕ್ಕಂಥ ಸಸ್ಯ ಪ್ರಭೇದವನ್ನ ಇತ್ತೀಚೆಗೆ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಇದನ್ನ ಕಂಡುಹಿಡಿದಿದ್ದಾರೆ, ವಯನಾಡ್ ಎಂತಕ್ಕಂಥ ಒಂದು ಇದರಲ್ಲಿ, ಓಕೆನಾ. ನೋಡಿ, ಫಿಂಬ್ರಿಸ್ಟೈಲಿಸ್ ವಯಾಡೆನ್ಸಿಸ್ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಇದು ಕಂಡುಹಿಡಿದಿರ್ತಕ್ಕಂಥದ್ದು. ಈ ಒಂದು ಹೊಸ ಸಸ್ಯ ಪ್ರಭೇದವನ್ನ ಕೇರಳದ ವಯನಾಡ್ ಜಿಲ್ಲೆಯ ಪಾದಬೆಟ್ಟಗಳಲ್ಲಿ ಪತ್ತೆ ಮಾಡಲಾಗಿದೆ ಅಂತ, ಓಕೆನಾ. ವಯನಾಡ್ ಜಿಲ್ಲೆಯ ಪಾದಬೆಟ್ಟದಲ್ಲಿ ಪತ್ತೆಯಾಗಿದೆ. ಸಸ್ಯ ಕುಟುಂಬ ಅಂತ ಕೊಟ್ಟಿದ್ದಾರೆ. ಇದು ಸೈಪರೇಸಿಯೇ ಅಂತಕ್ಕಂಥ ಫ್ಯಾಮಿಲಿಯಲ್ಲಿ ಬರುತ್ತದೆ. ಪ್ರಸ್ತುತ ಇದು ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು, ಎಂಡೆಮಿಕ್ ಸ್ಪೀಸಿಸ್ ಅಂತ ಕರಿತೇವೆ. ಫಿಂಬ್ರಿಸ್ಟೈಲಿಸ್ ವಯಾಡೆನ್ಸಿಸ್ ಅಂತ ಇದು ನ್ಯೂಸ್ ಅಲ್ಲಿ ಇದೆ, ಓಕೆನಾ. ಇದು ಮತ್ತೆ ಇಲ್ಲಿ ಸಸ್ಯ ಪತ್ತೆಯಾದ ಪಶ್ಚಿಮ ಘಟ್ಟಗಳು ಹಿಮಾಲಯಕ್ಕಿಂತಲೂ ಹಳೆಯದಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿದೆ ಅಂತ. ವೆಸ್ಟರ್ನ್ ಘಾಟ್ಸ್ ಯಾವುದಿದೆ ಅಂತ ಯುನೆಸ್ಕೋ ಪಟ್ಟಿಯಲ್ಲಿ ಇದಾವೆ. ಯುನೆಸ್ಕೋ ಪಟ್ಟಿಯಲ್ಲಿ ಈ ಒಂದು ವೆಸ್ಟರ್ನ್ ಘಾಟ್ಸ್ ಗಳು ಕಂಡು ಬರ್ತವೆ. ಯಾವ ವರ್ಷದಲ್ಲಿ ಮಾಡಿದ್ರು ಕಾಮೆಂಟ್ ಮಾಡಿ, ಓಕೆನಾ. ನೋಡಿ, ಮುಂದಿನ ಪ್ರಶ್ನೆ, ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ICCR ಅಂತ ಕರಿತೇವೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ, ವಿದೇಶಾಂಗ, ಪ್ರವಾಸೋದ್ಯಮ, ಹಣಕಾಸು ಅಂತ ಕೊಟ್ಟಿದ್ದಾರೆ. ಯಾವ ಅಂಡರ್ ಬರುತ್ತೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಇದು ಬರ್ತದೆ, ಓಕೆನಾ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಇದು ಬರ್ತದೆ. ಸ್ಥಾಪನೆ ನೋಡಬಹುದು, ಇದನ್ನು ಏಪ್ರಿಲ್ 9, 1950ರಂದು ಭಾರತದ ಮೊದಲ ಶಿಕ್ಷಣ ಸಚಿವಾಲಯದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ಥಾಪನೆಯನ್ನ ಮಾಡ್ತಾರೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವನ್ನ, ಓಕೆನಾ, ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಸಾಫ್ಟ್ ಪವರ್ ಅನ್ನು ಕೂಡ ಜಾಗತಿಕವಾಗಿ ಉತ್ತೇಜನ ಮಾಡುತ್ತದೆ. ICCR ಪ್ರತಿ ವರ್ಷ ಸಾವಿರಾರು ವಿದೇಶಿ ವಿದ್ಯಾರ್ಥಿಗಳಿಗೆ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿ ವೇತನ ನೀಡುತ್ತದೆ. ನೋಡಿ, ಇದು ಲಂಡನ್ನ ನೆಹರು ಸೆಂಟರ್, ಮಾರಿಷಸ್ನ ಇಂದಿರಾ ಗಾಂಧಿ ಕೇಂದ್ರದಂತಹ ಹಲವಾರು ಭಾರತೀಯ ಸಾಂಸ್ಕೃತಿಕ ಕೇಂದ್ರಗಳನ್ನ ಜಗತ್ತಿನಾದ್ಯಂತ ನಡೆಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೊನೆಯದಾಗಿ ಡಿಸ್ಟಿಂಗ್ವಿಶ್ಡ್ ಇಂಡೋಲಾಜಿಸ್ಟ್ ಅವಾರ್ಡ್ ಅಂತ ನಂತರ ಪ್ರತಿಷ್ಠಿತ ಒಂದು ಪ್ರಶಸ್ತಿಗಳನ್ನ ಕೂಡ ಇದು ಕೊಡ್ತದೆ ಅಂತ ICCR ಅಂತಕ್ಕಂಥದ್ದು, ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಅಂತ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಬಹುದು. ಓಕೆ, ಮುಂದಿನ ಪಾಯಿಂಟ್ ನೋಡಿ,
ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಇಂಡಿಯಾ ರೀಜನಲ್ ಝೋನ್ ಸಮ್ಮೇಳನವನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ನೋಡಿ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅನ್ನ ಒಡಿಶಾದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಜಾಪ್ರಭುತ್ವ ಚರ್ಚೆ ಅಂತ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಡಿಶಾ, ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಶಾಸಕಾಂಗಗಳನ್ನ ಇದು ಒಳಗೊಂಡಿದೆ ಅಂತ. ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಮಾಡಿದ್ದಾರೆ ಅಂತಾನೆ ಒಡಿಶಾ. ಆಪ್ಷನ್ ಡಿ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನೋಡಿ ಈ ವಿಧಾನ ಅಂತಕ್ಕಂಥ ಒಂದು ಪೋರ್ಟಲ್ ಇಲ್ಲಿ ಯೂಸ್ ಮಾಡ್ತಿದ್ದಾರೆ. ಸಿಪಿಐ ಅನ್ನು ಅಥವಾ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅನ್ನ ಮೂಲತಃ 1911ರಲ್ಲಿ ಎಂಪೈರ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಆಗಿ ಸ್ಥಾಪನೆಯನ್ನ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಮತ್ತು 1948ರಲ್ಲಿ ಮರುನಾಮಕರಣವನ್ನ ಕೂಡ ಇದು ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ನೋಡಿ ವೇವ್ಸ್ ಅಂತಕ್ಕಂಥ ಒಂದು OTT ಪ್ಲಾಟ್ಫಾರ್ಮ್. ಇದನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ನೋಡಿ. ದೂರದರ್ಶನ, ಪ್ರಸಾರ ಭಾರತಿ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಆಲ್ ಇಂಡಿಯಾ ರೇಡಿಯೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಸಾರ ಭಾರತಿ ಅಂತಕ್ಕಂಥ ಒಂದು ವೇವ್ಸ್ ಅಂತಕ್ಕಂಥ ಒಂದು OTT ಪ್ಲಾಟ್ಫಾರ್ಮ್ ನ ಏನ್ ಮಾಡಿದೆ ಅಂತ ಅಂದ್ರೆ ಅಭಿವೃದ್ಧಿ ಪಡಿಸ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ವಚ್ಛ ಕೌಟುಂಬಿಕ ಮನೋರಂಜನೆಯನ್ನು ಕೂಡ ಕೊಡ್ತಾರೆ. ಇದನ್ನ ಒದಗಿಸ್ತಕ್ಕಂಥ ಗುರಿಯನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ ಅಂತ ಇದನ್ನ ಕರೀತಾರೆ. ಶಿಕ್ಷಣ ಮತ್ತು ಗೇಮಿಂಗ್ ನೋಡಬಹುದು. ಖಾಸಗಿ OTT-ಗಳಿಗಿಂತ ಭಿನ್ನವಾಗಿ ವೇವ್ಸ್ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸಂವಾದ ಮತ್ತು ಒಂದು ವಿಭಾಗಗಳನ್ನ ಗೇಮಿಂಗ್ ಅನ್ನು ಕೂಡ ಇಲ್ಲಿ ಒಳಗೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೇವ್ಸ್ ಅಂತಕ್ಕಂಥ ಒಂದು OTT ಪ್ಲಾಟ್ಫಾರ್ಮ್. ಇದನ್ನ ಯಾರು ಶುರು ಮಾಡಿದ್ದಾರೆ? ಪ್ರಸಾರ ಭಾರತಿಯವರು. ಅದೇ ರೀತಿ ನೋಡಿ ಇಂದ್ರಾವತಿ ಅಂತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ. ಓಕೆನಾ. ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕ, ಒಡಿಶಾ, ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಬಹುದು. ಛತ್ತೀಸ್ಗಢದಲ್ಲಿ ಇದು ಕಂಡು ಬರುತ್ತೆ. ಕುಗ್ತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇಲ್ಲಿ ಬರೆಯೋಣ. ಕುಗ್ತಿ, ಮಧುಮಲೈ, ಮತ್ತೆ ಇಲ್ಲಿ ಯಾವ್ದಪ್ಪ ಅಂತ ಅಂದ್ರೆ ಈ ಇಂದ್ರಾವತಿ. ಇವೆಲ್ಲವೂ ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದಾವೆ. ಅದಕ್ಕಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ. ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಇಲ್ಲಿ ಕಾಡು ಕೋಣಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ವೈಲ್ಡ್ ಏಸಿಯನ್ ಬಫೆಲೋ. ನೆಕ್ಸ್ಟ್ ಇಲ್ಲಿ ಸಂಪರ್ಕ ಕಾಡಿರೋದು ನೋಡಬಹುದು. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮತ್ತು ಛತ್ತೀಸ್ಗಢಗಳ ಕಾಡುಗಳ ನಡುವೆ ಸಂಚರಿಸುವ ಹುಲಿಗಳಿಗೆ ಪ್ರಮುಖ ಕಾರಿಡಾರ್ ಆಗಿ ನಿರ್ವಹಣೆ ಮಾಡುತ್ತದೆ ಅಂತ. ಪ್ರಾಜೆಕ್ಟ್ ಟೈಗರ್ 1983ರಲ್ಲಿ ಭಾರತ ಸರ್ಕಾರದ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಆಗಿದ್ದು? 1972. ಆದ್ರೆ ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶವನ್ನ ಯಾವಾಗ ಆಡ್ ಮಾಡಿದ್ದು ಅಂತ 1983ರಲ್ಲಿ ಅಂತ. ನೆಕ್ಸ್ಟ್ ಈ ಅರಣ್ಯವು ಮುಖ್ಯವಾಗಿ ಉಷ್ಣವಲಯದ ತೇವಾಂಶವುಳ್ಳ ಒಣ ಮತ್ತು ಎಲೆ ಉದುರಿಸುವ ಮರಗಳಿಂದ ಕೂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಶ್ರೀ ಚಾಮುಂಡೇಶ್ವರಿ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಎಲ್ಲಿದೆ ಅಂತ? ಕರ್ನಾಟಕ, ಮೈಸೂರು. ಇಷ್ಟು ನೆನ್ಪಿಟ್ಕೊಳ್ಳಿ. ಚಾಮುಂಡೇಶ್ವರಿ ದೇವಾಲಯ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಈ ದೇವಾಲಯವು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿದ್ದು ಇದನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಾಣ ಮಾಡಿದರು ಅಂತ ಅಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಇದೆ. ಬೆಟ್ಟದ ಮೇಲೆ 1659ರಲ್ಲಿ ದೊಡ್ಡದಾದ ಏಕಶಿಲಾ ನಂದಿ ವಿಗ್ರಹವನ್ನ ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನೀವು ಹೋದ್ರೆ ನೋಡಬಹುದು. ಒಂದ್ಸಲಿ ನೀವು ವಿಸಿಟ್ ಮಾಡಿ ಚಾಮುಂಡೇಶ್ವರಿ ಬೆಟ್ಟವನ್ನ, ಅವಾಗ ನಿಮಗೆ ಗೊತ್ತಾಗ್ತದೆ. ಈ ಒಂದು ದೇವಾಲಯ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದೆ. ಪ್ರಶ್ನೆ ಕೇಳಿಬಿಡ್ತಾರೆ ಕಣ್ರಿ ಇವೆಲ್ಲ, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ನೀವು ಏನ್ ಮಾಡ್ಬೇಕು ಅಂತ PDF ಅನ್ನ ಪಡ್ಕೊಳ್ಳಿ. PDF ಅನ್ನ ನೀವು ತೆಗೆದುಕೊಳ್ಳಿ, ನಿಮಗೆ ಸಂಪೂರ್ಣವಾಗಿ ಸಿಗ್ತದೆ ಮಾಹಿತಿ. ಅಲ್ಲಿ ನೀವು ಹೆಚ್ಚಿನದಾಗಿ ಓದ್ಕೋಬಹುದು. ಇತ್ತೀಚೆಗೆ ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬಂದ ಉಲ್ಲಿ ನೆಕ್ಡ್ ಸ್ಟಾರ್ಕ್ ಹಕ್ಕಿಯು IUCN ಸಂರಕ್ಷಣಾ ಸ್ಥಿತಿ ಏನು ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಉಲ್ಲಿ ನೆಕ್ಡ್ ಸ್ಟಾರ್ಕ್ ಇದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು, ನಿಯರ್ಲಿ ಥ್ರೆಟನ್ಡ್. ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಡಿ ಸರಿಯಾದ ಉತ್ತರ. ಅಳಿವಿನಂಚಿನಲ್ಲಿ, ನಿಯರ್ ಥ್ರೆಟನ್ಡ್ ಸ್ಪೀಸಿಸ್ ಆಗಿದೆ. ಇಲ್ಲಿ ನೋಡಿ ಸಿಕೋನಿಯಾ ಎಪಿಸ್ಕೋಪಸ್ ಅಂತ ಇದರ ಒಂದು ಸಂಪೂರ್ಣವಾದ ಒಂದು ಏನಪ್ಪಾ ಅಂದ್ರೆ ಸೈಂಟಿಫಿಕ್ ನೇಮ್ ಆಗಿದೆ. ಇವು ಹೆಚ್ಚಾಗಿ ಸಿಹಿ ನೀರಿನ ಜವುಗು ಪ್ರದೇಶಗಳಲ್ಲಿ ಕಂಡು ಬರ್ತದೆ. ನದಿ ತೀರಗಳು ಮತ್ತು ಕೃಷಿ ಭೂಮಿಗಳಲ್ಲಿ ಕಂಡು ಬರ್ತದೆ. 2023ರವರೆಗೆ ಇವುಗಳನ್ನು ಅಸುರಕ್ಷಿತ ಅಂತ ಅಥವಾ ವಲ್ನರೇಬಲ್ ಅಲ್ಲಿ ಇಟ್ಟಿದ್ರು. ಆದ್ರೆ ಇತ್ತೀಚಿನ ಗಣತಿಯಲ್ಲಿ ಸಂಖ್ಯೆ ಸುಧಾರಿಸಿರುವುದರಿಂದ ನಿಯರ್ ಥ್ರೆಟನ್ಡ್ ಅಲ್ಲಿ ಸೇರಿಸಿಕೊಂಡಿದ್ದಾರೆ ಅಂತ. ಇವು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಹರಡಿವೆ ಅಂತ ಕೊಟ್ಟಿದ್ದಾರೆ. ಉಲ್ಲಿ ನೇಕಡ್ ಸ್ಟಾರ್ಕ್ ಅಂತಕ್ಕಂಥದ್ದು
ನಾನು ಈಗ ಅದನ್ನ ಫೋಟೋ ತೆಗೆದುಕೊಂಡು ಬರೋಣ ಅನ್ಕೊಂಡಿದ್ದೆ, ಆದ್ರೆ ತೆಗೆದುಕೊಂಡು ಬರೋಕ್ಕಾಗಿಲ್ಲ, ಮುಂದೆ ತೆಗೆದುಕೊಂಡು ಬರ್ತೇನೆ. ಪೇಸ್ ಅಂತಕ್ಕಂಥ ಉಪಗ್ರಹ ನೋಡಿ, ಈ ಯೋಜನೆಯನ್ನ ಯಾವ ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದಪ್ಪ ಮಾಡಿದೆ ಅಂತ ಅಂದ್ರೆ ಪೇಸ್ ಅಂತಕ್ಕಂಥ ಒಂದು ಉಪಗ್ರಹವನ್ನ ನಾಸಾ ಅಂತಕ್ಕಂಥ ಸಂಸ್ಥೆ ಉಡಾವಣೆ ಮಾಡಿದೆ. ಪೇಸ್ ಅಂದ್ರೆ ಏನು ಹಾಗಾದ್ರೆ ಫುಲ್ ಫಾರ್ಮ್ ನೋಡಿ, ಪ್ಲಾಂಕ್ಟನ್ ಏರೋಸಾಲ್ ಕ್ಲೌಡ್ ಓಸಿಯನ್ ಎಕೋಸಿಸ್ಟಮ್ ಅಂತ. ಪ್ಲಾಂಕ್ಟನ್ ಏರೋಸಾಲ್ ಕ್ಲೌಡ್ ಓಸಿಯನ್ ಎಕೋಸಿಸ್ಟಮ್ ಅಂತ ಇದನ್ನ ಕರೀತಾರೆ. ಈ ಉಪಗ್ರಹವನ್ನು ಫೆಬ್ರವರಿ 2024ರಲ್ಲಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆಯನ್ನು ಮಾಡಿದ್ದಾರೆ. ಇದು ನ್ಯೂಸ್ ಅಲ್ಲಿ ಇತ್ತು, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ನಾಸಾ ಅಂತಕ್ಕಂಥದ್ದು ಇದನ್ನ ಮಾಡಿದೆ. ಈ ಮಿಷನ್ ಸಾಗರದಲ್ಲಿ ಫೈಟೋಪ್ಲಾಂಕ್ಟನ್ ಎಂಬ ಸಣ್ಣ ಜೀವಿಗಳ ಬೆಳವಣಿಗೆಯನ್ನು ಸಹ ಪತ್ತೆ ಹಚ್ಚಲು ಇದು ಸಹಾಯ ಮಾಡ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡಿ, ALH-MK3 ಎಂತಕ್ಕಂಥ ಒಂದು ಯಾವ ಸ್ವದೇಶಿ ಹೆಲಿಕಾಪ್ಟರ್ ನ ಒಂದು ಆವೃತ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಧ್ರುವ ಹೆಲಿಕಾಪ್ಟರ್. ಧ್ರುವ ಎಂತಕ್ಕಂಥ ಹೆಲಿಕಾಪ್ಟರ್ ನ ಒಂದು ALH Mark 3 ಹೆಲಿಕಾಪ್ಟರ್ ಆಗಿದೆ. ALH ಅಂತ ಅಂದ್ರೆ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ ಕರಿತೇವೆ. ಇದನ್ನು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ಅಭಿವೃದ್ಧಿಪಡಿಸುತ್ತಿದೆ. MK3 ಆವೃತ್ತಿಯು ಅತ್ಯಾಧುನಿಕ ಸೆನ್ಸರ್ಗಳು, ಶಕ್ತಿಯುತ ಇಂಜಿನ್ಗಳು ಮತ್ತು ಡಿಜಿಟಲ್ ಕಾಕ್ಪಿಟ್ ಅನ್ನು ಹೊಂದಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರಮುಖವಾಗಿ ಕರಾವಳಿ ಭದ್ರತೆ, ಸಮುದ್ರದ ಮೇಲೆ ಕಣ್ಗಾವಲು ನಡೆಸಲು ಬಳಸಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಹೆಲಿಕಾಪ್ಟರ್ ರಾತ್ರಿ ಮತ್ತು ಹಗಲು ಎರಡು ಸಮಯದಲ್ಲಿ ಅತ್ಯಂತ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದೆ ಅಂತ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಬಹುದು, ಇತ್ತೀಚೆಗೆ ಯಾವ ಸಂಸ್ಥೆಯು ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಮೊದಲ ಬಾರಿಗೆ ಮೋರ್ಚೆಲ್ಲಾ ಅಣಬೆಗಳನ್ನ ಯಶಸ್ವಿಯಾಗಿ ಬೆಳೆಸಿದೆ ಅಂತ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಮೋರ್ಚೆಲ್ಲಾ ಅಣಬೆಗಳು ಎಲ್ಲಿ ಬೆಳೆದಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಲೇಬೇಕು. ಸರಿಯಾದ ಉತ್ತರ ABCD ಅಂತ ಇದೆ, ಕಮೆಂಟ್ ಮಾಡಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ PDF ನ ಯಾರ್ಯಾರು ತಗೊಳ್ತೀರೋ ನಿಮ್ಗೆ PDF ಅಲ್ಲಿ ಆನ್ಸರ್ ಸಿಗ್ತದೆ, ನೀವು ನೋಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಒಂದ್ಸಲಿ ನೋಡಿ. ಇವರು ಇನ್ನೊಬ್ರು ಯಾರಪ್ಪ ಅಂದ್ರೆ ದೇವನೂರು ಮಹಾದೇವ ಎಂತಕ್ಕಂಥವ್ರು. ಇವರಿಗೆ ಪ್ರತಿಷ್ಠಿತ 2025-26ನೇ ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪಂಪ ಪ್ರಶಸ್ತಿಗೆ ಹಿರಿಯ ಸಾಹಿತಿ, ದಲಿತ ಕಥೆಗಾರ ಮತ್ತು ಚಿಂತಕರಾಗಿರ್ತಕ್ಕಂಥ ಒಂದು ದೇವನೂರು ಮಹಾದೇವರನ್ನ ಆಯ್ಕೆ ಮಾಡಲಾಗಿದೆ ಅಂತ. ಇಷ್ಟು ತುಂಬಾ ಇಂಪಾರ್ಟೆಂಟ್. ಪಂಪ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ 2025-26ರಲ್ಲಿ. ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ. ಅದೇ ಹೆಚ್ಚಿನದಾಗಿ ನಿಮಗೆ ಏನಾದ್ರು ಪ್ರಚಲಿತ ಘಟನೆಗಳ PDF ಬೇಕು ಅಂತ, ಸಂಪೂರ್ಣ PDF ಬೇಕು ಅಂತ ಅಂದ್ರೆ ಇಲ್ಲಿ ಉದ್ಯೋಗ್ ಜೀವನ್ 1-2@gmail.com ಅಂತಕ್ಕಂಥ ಇಮೇಲ್ ID ಕೊಟ್ಟಿದ್ದೇನೆ. ಇಲ್ಲಿ ಸ್ಕ್ಯಾನರ್ ಅನ್ನು ಕೂಡ ಸ್ಕ್ಯಾನ್ ಮಾಡೋದಕ್ಕೆ ಕೊಟ್ಟಿದ್ದೇನೆ. ಒಂದು ತಿಂಗಳದ್ದು ಬೇಕು ಅಂದ್ರೆ 20 ರೂಪಾಯಿಗಳನ್ನ ಸೆಂಡ್ ಮಾಡಿ. ನಿಮಗೆ ಏಪ್ರಿಲ್ ಮಂತ್ ನ ಕರೆಂಟ್ ಅಫೇರ್ಸ್ ನ ಪಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. 20 ರೂಪಾಯಿಗಳನ್ನ ಸೆಂಡ್ ಮಾಡಿ. ನೆಕ್ಸ್ಟ್ 6 ತಿಂಗಳ PDF ಗಳಿಗಾಗಿ 60 ರೂಪಾಯಿಗಳನ್ನ ಸೆಂಡ್ ಮಾಡಿ. 12 ತಿಂಗಳದ್ದು ಬೇಕು ಅಂದ್ರೆ 100 ರೂಪಾಯಿಗಳನ್ನ ಸೆಂಡ್ ಮಾಡಿ ಅಮೌಂಟ್ ಅನ್ನ ನೀವು PDF ಅನ್ನ ಪಡ್ಕೋಬಹುದು. ಅದೇ ಏನ್ಸಿಯಂಟ್ ಹಿಸ್ಟ್ರಿ ಕ್ಲಾಸ್ ಬೇಕು ಅಂತ ಅಂದ್ರೆ ನಿಮಗೆ 89 ರೂಪಾಯಿಗಳನ್ನ ಸೆಂಡ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಪೇಜ್ ಎಕ್ಸಾಮ್ ಇನ್ ಕನ್ನಡ ಅಂತ ಇದೆ, ಅಲ್ಲೂ ಕೂಡ ನೀವು ಸೆಂಡ್ ಮಾಡಬಹುದು. ಒಂದು ಅಮೌಂಟ್ ಅನ್ನ ಸೆಂಡ್ ಮಾಡಿ, ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಬಹುದು. ಉದ್ಯೋಗ್ ಜೀವನ್ @12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೂ ಕೂಡ ನೀವು ಸೆಂಡ್ ಮಾಡಬಹುದು. ಇಲ್ಲಿ ಸೆಂಡ್ ಮಾಡಿ ನೀವು PDF ಗಳನ್ನ ಪಡ್ಕೊಳ್ಳಿ. ಇದು ಇವಾಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಗತಿಗಳು. ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಒಂದು ತರಗತಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಅರೌಂಡ್ 100 to 150 ಸ್ಲೈಡ್ಸ್ ಇದಾವೆ, ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ತರಗತಿ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನಿಮಗೆ 360 ಡಿಗ್ರಿ ಅನಾಲಿಸಿಸ್ ರೂಪದಲ್ಲಿ ನಿಮಗೆ ತರಗತಿಯನ್ನು ಮಾಡಿಕೊಟ್ಟಿದ್ದೇನೆ. PDF ಬೇಕು ಅಂತ ಈ ಒಂದು ಉದ್ಯೋಗ್ ಜೀವನ್ 1-2@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಭೇಟಿಯನ್ನ ಕೊಡಬಹುದು. ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.